ವಾಸುದೇವ, ಹೇಳು ಚಕ್ರಪಾಣಿ, ಹೇಳು. ಪರಮಾತ್ಮ, ಸಾಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು, ಏನು ನಿನ್ನಯ ಲೀಲೆ ದೀನ ದಯಾಳು, ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಪರಮಾತ್ಮ ವಾಸುದೇವ, ಓ ಸಿಂಧು ಸಯನ ಸುಂದರವದನ. ಪರಮಾತ್ಮ, ಓ ಸಿಂಧು ಸಯನ ಸುಂದರವದನ, ನೆಗಿಸು ಲೋಕದ ಭವಬಂಧನ, ನೆಗಿಸು ಲೋಕದ ಭವಬಂಧನ. ಪರಮಾತ್ಮ ವಾಸುದೇವ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಸಯನ ಸುಂದರವದನ, ನೆಗಿಸು ಲೋಕದ ಭವಬಂಧನ, ನೆಗಿಸು ಲೋಕದ ಭವಬಂಧನ. ಪರಮಾತ್ಮ, ಯುಗ ಯುಗದ ಪರ್ಯಂತವು ನೀನೇ, ಯುಗ ಯುಗದ ಪರ್ಯಂತವು ನೀನೇ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ ವಾಸುದೇವ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪವ ಅಚ್ಚೆಯ ನಳಿಸಿ, ಭೃಗು ಮುನಿ ದರ್ಪವ ಅಚ್ಚೆಯ ನಳಿಸಿ, ಮೋಕ್ಷವ ನೀಡಿದ ತಂದೆ. ಪರಮಾತ್ಮ, ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಸಯನ ಸುಂದರವದನ, ನೆಗಿಸು ಲೋಕದ ಭವಬಂಧನ, ನೆಗಿಸು ಲೋಕದ ಭವಬಂಧನ. ಪರಮಾತ್ಮ, ಪಾಂಡವರ ಆರಾಧ್ಯವರೇಣ್ಯ, ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಪರಮಾತ್ಮ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಪರಮಾತ್ಮ, ಅಂದು ದ್ರೌಪದಿ ಸಭೆಯೊಳಗೆ ಅಪಮಾನವ ಸಹಿಸದೆ ಮೊರೆ ಇಡಲು, ತ್ವರಿತದೆ ಬಂದು ಕಾಯ್ದ ನೀನಂದು ಇನ್ನು ಮೌನವೇ ಜನಾರ್ದನ. ತ್ವರಿತದೆ ಬಂದು ಕಾಯ್ದ ನೀನಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಸಯನ ಸುಂದರವದನ, ನೆಗಿಸು
ವಾಸುದೇವ ಓ ಸಿಂಧು ಸಯನ ಸುಂದರ ವದನ ಹೇಳು ಜನಾರ್ದನ. ಓ ಪಾರ್ಥ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಬಂದ ಸಮಾಚಾರವೇನು ಪಾರ್ಥ? ಪರಮಾತ್ಮ, ರಾಜಸಿಯಾಗದ ವಿಚಾರದಲ್ಲಿ ಅಗ್ರಜನು ನಿಮ್ಮನ್ನು ಕರೆದುಕೊಂಡು ಬರುವಂತೆ ನನಗೆ ಆಜ್ಞೆ ಮಾಡು. ಆದ್ದರಿಂದ ಬರುವರಾಗಿ ಹೋಗೋಣ. ಎಲ್ಲವೂ ಸಿದ್ಧವಾದ ಮೇಲೆ ಇನ್ನು ತಡವೇಕೆ? ನಡೆ ಅರ್ಜುನ, ಹೋಗೋಣ. ಹಾಗೆ ಆಗಲಿ ಪರಮಾತ್ಮ, ನಡೆಯಿರಿ ಹೋಗೋಣ. ನಮ್ಮನ್ನು ಕಾಪಾಡು ದೇವ, ಕಾಪಾಡು. ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನನ್ನನ್ನು ಕರೆಸಿದ ಕಾರಣವೇನು ಧರ್ಮನಂದನ? ಪರಮಾತ್ಮ, ಇದೇನು ತಿಳಿದವರಂತೆ ಹೇಳ್ತಿರುವರಲ್ಲ, ಮರೆತವರಂತೆ ಹೇಳ್ತಿರುವರಲ್ಲ. ಅರ್ಥವಾಯಿತು. ಮೊದಲು ನಕುಲನನ್ನು ಹಸ್ತಿನಾವತಿಗೆ ಕಳುಹಿಸಿ ಕೌರವೇಶ್ವರನನ್ನು ಬರಮಾಡು. ಹಾಗೆಯೇ ಭೀಷ್ಮಾಚಾರ್ಯರನ್ನು ಕೂಡ ಬರಮಾಡು. ಅವರು ಯಾಗಮಂಟಪವನ್ನು ಅಲಂಕರಿಸಲಿ. ಪರಮಾತ್ಮ, ನೀವು ಹೇಳಿದಂತೆ ಆಗಲಿ. ನಕುಲ ಇಲ್ಲ ನಕುಲ ಅಣ್ಣ, ನೀನು ಹೋಗಿ ಹಸ್ತಿನಾವತಿಗೆ ಆ ದುರ್ಯೋಧನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ ಅಣ್ಣ, ನಾ ಇನ್ನು ಹೋಗಿ ಬರುವೆನು. ಪರಮಾತ್ಮ, ಯಾಗ ಶಾಲೆಗೆ ಸಾವಿರಾರು ಮಂದಿ ಬಂದು ಸೇರುವರು. ಅಲ್ಲಿ ಎಂಜಲು ಮೈಲಿಗೆ ಆಗದಂತೆ ನೋಡಿಕೊಳ್ಳೋ ಭಾರವು ನಿನ್ನದಾಗಿರುವುದು ಸ್ವಾಮಿ. ಧರ್ಮನಂದನ, ನೀನು ಇದಕ್ಕಾಗಿ ಚಿಂತಿಸುವೆಯಾ? ಮೊದಲು ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಮಾನಸ ಸರೋವರವಿರುವುದು. ಅಲ್ಲಿ ಶಿವಭಕ್ತನಾದ ಪುರುಷ ಮೃಗವು ಶಿವಪೂಜೆಯನ್ನು ಮಾಡುತ್ತಾ ಅಲ್ಲಿಯೇ ಇರುವನು. ಭೀಮಸೇನನನ್ನು ಅಲ್ಲಿಗೆ ಕಳುಹಿಸಿ ಪುರುಷ ಮೃಗವನ್ನು ಬರಮಾಡು. ಯಾಗವನ್ನು ನಡೆಸುವೆಯಂತೆ. ಪರಮಾತ್ಮ, ನಿಮ್ಮಿಷ್ಟದಂತೆ ಆಗಲಿ. ಭೀಮಸೈನ್ಯ, ನೀನು ಈಗಲೇ ಹಿಮಾಲಯ ಪರ್ವತಕ್ಕೆ ಹೋಗಿ ಪೃಷ್ಠಾಮೃಗವನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ ಅಗ್ರಜ. ನಮ್ಮ ಇನ್ನು ಹೋಗಿ ಬರುವೆನು. ನಮ್ಮ ತಂದೆಯ ಕಾರ್ಯವನ್ನು ನಾವು ನಡೆಸೋಣ. ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ನೀನು ಮಾಡಿದ ಶಪಥವೇನಾಯಿತು? ಮರೆತೆಯೋ? ಆ ದಿನದ ನಿನ್ನ ಸೇಡು ಏನಾಯಿತು? ಹೇಗೆ ಹೇಗೆ ಮರೆತೆಯ ಶಕುನಿ? ಮರೆತೆಯೋ? ಏನಿ ಮೂಕ ಕಂಠದ ಕೇಕೆಯ ನಗು, ಈ ನಗುತ್ತಿರುವ ಈ ಸೋಮಲ ರಾಜ ಸರಸ ಸಲ್ಲಾಪವೇ. ವಿಧಿ ಪುಷ್ಟವಿಧಿ ಹಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನ ಕೇಳು. ದುರ್ಯೋಧನ, ನಿನ್ನಂತೆ 99 ಮಂದಿಯನಿಗೆ ವಿಜಯ ಸಾಮ್ರಾಟವನ್ನು ಆಳಬಹುದಾಯಿತು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಚಿಂತೆ ಇಲ್ಲ. ದುರ್ಯೋಧನ, ಹತ್ರವನು ವ್ಯಕ್ತಿಯಿಂದಲೇ ನಾಶ ಮಾಡಬೇಕು. ದುರ್ಯೋಧನ, ಸಿಡಿದ ಕಾಲಚಕ್ರವಂತೆ ಹಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಸೇಡಿಗೆ ಸೇಡು, ಮುಯಿಗೆ ಮುಯಿ ಅಂದಂತೆ ಹಿರಿಯರ ಮಾತನ್ನು ಅನುಸರಿಸಲೇಬೇಕು ದುರ್ಯೋಧನ. ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು ದುರ್ಯೋಧನ. ವಜ್ರವನ್ನು ವಜ್ರದಿಂದ ತೆಗೆಯಬೇಕು ದುರ್ಯೋಧನ. ದುರ್ಯೋಧನ, ನೀ ಯಾವ ಮನದಿ
ಮದದಿಂದ ಮೆರೆಯುತ್ತಿರುವೆ. ರಾಜನ ಮದ, ಅಧಿಕಾರದ ಮದ. ಅಧಿಕಾರ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ, ನಿಜ ನಾನು ನೋಡಿದೆ, ದ್ರೋಹಿ ನಾನು ನೋಡಿದೆ. ದುರ್ಯೋಧನ ಅಧಿಕಾರ ಮನದಿಂದ ಹುಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ, ನಿಜ ನಾನು ನೋಡಿದೆ, ದ್ರೋಹಿ ನಾನು ನೋಡಿದೆ. ದುರ್ಯೋಧನ ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶಗೈ ನನ್ನ ಮನದಲ್ಲಿ. ದುರ್ಯೋಧನ ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶಗೈ ನನ್ನ ಮನದಲ್ಲಿ. ನನ್ನದು ತಪ್ಪೋ, ನನ್ನದು ತಪ್ಪೋ, ನಮ್ಮೆಬ್ಬರನ್ನ ಸೃಷ್ಟಿಸಿ ಆ ಬ್ರಹ್ಮನ ತಪ್ಪೋ, ಆ ಬ್ರಹ್ಮನ ತಪ್ಪೋ, ಆ ಬ್ರಹ್ಮನ ತಪ್ಪೋ. ಅಧಿಕಾರ ಮನೆಯಿಂದ ಹುಟ್ಟಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ, ನಿಜ ನಾನು ನೋಡಿದೆ, ದ್ರೋಹಿ ನಾನು ನೋಡಿದೆ. ದುರ್ಯೋಧನ ವೀರತನವ ಹಿಡಿದು ನಿಲ್ಲೋ ವೀರಪಾತನೋ, ಸಿಡಿಲದ್ದೇ ನಿಲ್ಲುವ ಭೀಮಸೇನನೋ. ದುರ್ಯೋಧನ ವೀರತನವ ಹಿಡಿದು ನಿಲ್ಲೋ ವೀರಪಾತನೋ, ಸಿಡಿಲದ್ದೇ ನಿಲ್ಲುವ ಭೀಮಸೇನನೋ. ಇಲ್ಲ ನಿನ್ನದು ತಪ್ಪೋ, ಇಲ್ಲ ನನ್ನದು ತಪ್ಪೋ, ನಮ್ಮಿಬ್ಬರನ್ನ ಸೃಷ್ಟಿ ಆ ಬ್ರಹ್ಮನ ತಪ್ಪೋ, ಆ ಬ್ರಹ್ಮನ ತಪ್ಪೋ, ಆ ಬ್ರಹ್ಮನ ತಪ್ಪ. ದುರ್ಯೋಧನ ಅಧಿಕಾರ ಮನದಿಂದ ಹುಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ನಾನು ನೋಡಿದೆ, ನಿಜ ನಾನು ನೋಡಿದೆ, ದ್ರೋಹಿ ನಾನು ನೋಡಿದೆ. ಅಧಿಕಾರ ದುರ್ಯೋಧನ ದುರ್ಯೋಧನ ಶತ್ರುವನ್ನು ಯುಕ್ತಿಯಿಂದಲೇ ನಾಶ ಮಾಡಬೇಕು. ಸಿಡಿಲೆದ್ದ ಕಾಲ ಚಕ್ರ ನಿನ್ನ ಬೆನ್ನೆಟ್ ಭೂಕಂಪನೆ ಹುಟ್ಟಿಸುವೆನು ದುರ್ಯೋಧನ, ಭೂಕಂಪನೆ ಹುಟ್ಟಿಸುವೆನು ದುರ್ಯೋಧನ. ಅಣ್ಣ ಅಣ್ಣ ಹಳಬೇಡಿ ಹಳಬೇಡಿ ನಾಥ ಭಾಗ್ಯ ಸಹೋದರೇ, ಹಳಬೇಡಿ. ಹಳಬೇಡಿರೋ ನನ್ನ ಹತಭಾಗ್ಯ ಸಹೋದರರೇ, ಉಳಿದಿರುವೆನು ನಿಮಗ ಹಳಬೇಡಿ ಹತಭಾಗ್ಯ ಸಹೋದರೇ, ಹಳಬೇಡಿ. ದುರ್ಯೋಧನ ಧಗ ಧಗ ನುರಿಯುವ ದೋಷದ ಜಾಲ ಜಯಿಸುತ್ತಿದೆ ಲೋಕದ ಗಾಳಿ. ದುರ್ಯೋಧನ ಧಗ ಧಗ ನುರಿಯುವ ದೋಷದ ಜಾಲ ಜಯಿಸುತ್ತಿದೆ ಲೋಕದ ಗಾಳಿ. ಅರಳಿದ ಗಾವು ಎಲ್ಲೆಲ್ಲೋ ಉಳಿಯುವುದೊಂದೇ ದುರ್ಯೋಧನ. ದುರ್ಯೋಧನ ಸೋಲಿಸಿ ತಂದನು ಗುರುಪತಿನ ಹಸ್ತನಾವತಿ ಆಸರೆಯೊಳಗಿದ್ದನು. ದುರ್ಯೋಧನ ಸೋಲಿಸಿ
ತಂದರು ತಿರುಪತಿನ ಹಸ್ತಿನವಕಾಶ ನೆರವೇರಿಟ್ಟನು ಅಣ್ಣದ ಮಂದಿರ ನೂರನ್ನ ನಮಗೆ ತೆಗೆದು ಸನ್ಮಾನ ದುರ್ಯೋಧನ ಅಣ್ಣದ ಮಂದಿರ ನೂರನ್ನ ನಮಗೆ ತೆಗೆದು ಸನ್ಮಾನ ತಗದಗ 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 ನುಡಿಯುವ ರೋಷದ ಜಯಿಸುತ್ತಿದೆ ಲೋಕದ ಕಾಲೆ ದುರ್ಯೋಧನ ಲಬ್ಬ ಉಳಿದುವನಿ ತೀರಿಸಲು ಜನ ಸಾಲವನೀಗ ದುರ್ಯೋಧನ ಪೂರ್ವರ ಲಬ್ಬ ಉಳಿದುವನಿ ತೀರಿಸಲು ಜನ ಸಾಲವನಿ ನಮ್ಮರ ವಾಯು ನನ್ನ ಚಾಡು ಚಾಡು ದುರ್ಯೋಧನ ಎಮ್ಮರ ವಾಯು ನನ್ನ ಚಾಡು ಚಾಡು ದುರ್ಯೋಧನ ಅಸಾಢವಾಗಿ ಕೌರವ ದುರ್ಯೋಧನ ದಗ 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 ರೋಷದ ಜಯಿಸಿ ಲೋಕದ ಕಾಲೆ ಲೋಕದ ಕಾಲೆ ಲೋಕದ ಕಾಲೆ ದುರ್ಯೋಧನ ದುರ್ಯೋಧನ ನೀನು ನಿನ್ನ 99 ಮಂದಿಯೇನು ರುಂಡ ಮಂಡಗಳನ್ನು ಚಂಡಾಳನೆ ಮಾಡಿದರೆ ಈ ಸಾಬಲ ರಾಜ ಶಕುನಿಯ ದುರ್ಯೋಧನ ನಿನ್ನ ಬೆನ್ನಿಟ್ಟಿ ಭೂಕಂಪವನ್ನೇ ಹುಟ್ಟಿಸಿ ಬಾಳ್ಗರವಂತೆ ಮಾಡದೆ ಹೋದರೆ ಈ ಸೋಬಲ ರಾಜ ಎಲ್ಲ ದುರ್ಯೋಧನ ತಾಯಿಯ ಕಣ್ಣೀರನ್ನು ತೊರೆದು ಹಿರಿಯರ ಮಾತನ್ನು ಅನುಸರಿಸಿ ಗುರು ಅಂತೆ ದುರ್ಯೋಧನ ನಿನಗಾಗಿ ಒಂದು ಕಣ್ಣೀರು ತೊಟ್ಟು ಬಿಡುವುದಿಲ್ಲದೆ ಶೋಕದ ಮಾರ್ಗವನ್ನೇ ತೋರಿಸುವನು ದುರ್ಯೋಧನ ತೋರಿಸುವನ ಮಾರ್ಧಂಡ ಧೀಜ ಕುರುಚಕ್ರೇಶ್ವರ ಸಹೋದರ ದುಶ್ಯಾಸನ ಅಗ್ರಜ ಮಾವ ಶಕುನಿ ದುರ್ಯೋಧನ ಮಿತ್ರ ಕರ್ಣ ಸಹೋದರ ದುಶ್ಯಾಸನ ಅಗ್ರಜ ರಾಜ ನರ್ತಕಿರ ಬರಮಾಡು ಹಾಗೆ ಆಗಲಿ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ ನರ್ತಕಿರೆ ಕರುಣಾಳು ಕುರುಭೂಪ ರಾಜೇಶ್ವರ ಕುಲ ತಿಲಕ ಮಗುಡೇಶ್ವರ ವೀರ ಕುರುವಂತ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ
ಸೋದರ ಮಾವನ ಇತತಿ ಚತುರ ಗೌರವೇಶ್ವರ ಬಲ ನರ್ತಕಿರೆ ಸೋದರ ಮಾವನ ಇತತಿ ಚತುರ ಸೋದರ ಮಾವನ ಇಡದಿ ಚತುರ ಸೋದರ ಮಾವನ ಇಡದಿ ಚತುರ ಸೋದರ ಮಾವನ ಇಡದಿ ಚತುರ ಸೋದರ ಮಾವನ ಇಡದಿ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಬಲ ನರ್ತಕಿರೆ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕುರುಭೂಪ ರಾಜೇಶ್ವರ ಬಲ ನರ್ತಕಿರೆ ಸೋದರ ಸಗುಲಿ ಮಿತ್ರ ಕರ್ಣ ಬಲ ನರ್ತಕಿರೆ ಭೀಮನಿಗಿವನು ನಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗತದಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗತದಾರಿ ಇವನಿಗೆ ಸಾಟಿ ಯಾರಿಗರಲ್ಲಿ ಇವನಿಗೆ ಸಾಟಿ ಯಾರಿಗರಲ್ಲಿ ಇವನಿಗೆ ಸಾಟಿ ಯಾರಿಗರಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಮರು ಯಾರಿಹರು ಛಲದಲ್ಲಿ ಬಲದಲ್ಲಿ ಸರಿ ಸಮರು ಯಾರಿಹರು ಕರುಣಾಳು ದೇವರ ಕುಲ ತಿಲಕ ಮಗುಡೇಶ್ವರ ವೀರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಸಹೋದರ ದುಶ್ಯಾಸನ ಭಾರತ ನರ್ತಕಿಯರಿಗೆ ತಕ್ಕ ಭಾವವನ್ನು ಕೊಟ್ಟು ಕಳಿಸು ಹಾಗೆ ಆಗಲೇ ಅಗ್ರಜ. ಸೇವಕರೇ, ಇವರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿರಿ. ಸಹೋದರ ದುಶ್ಯಾಸನ ಭಾವ ಸಗುನಿ
ಮಿತ್ರ ಕರ್ಣ ನಿರುತಂ ಸಮಾಂತರಾದರಿಂದ ಹೊರಗೂಡಿ ಮೆರವ ಈ ದುಷ್ಟಾದನ ಕುಮಾರನಿಗೆ ಆಧಾರು ಸರಿಸಾಟಿಯೇ ಸಹೋದರ ದುರ್ಯೋಧನ ನಿರುದಂ ಸಮಂತರಾಜರಿಂದ ಹೊರಗೂಡಿ ಮೆರವಗಿ ದೃಷ್ಟಾತನ ಕುಮಾರನಿಗೆ ಆಧಾರು ಸರಿಸಾಟಿಯೇ ಮಂಡಲ ಪರಿಷೇದಿತನಾಗಿ ಮಂಡಲ ಪರಿಚಯಿಸಿದನಾಗಿ ಮೆರವಗಿ ದೃಷ್ಟಾತನ ಕುಮಾರನಿಗೆ ಆಧಾರು ಸರಿಸಾಟಿಯೇ ಸೋದರ ದುರ್ಯೋಧನ ಸಗುನಿ ಮಿತ್ರ ಕರ್ಣ ಜನಸಿ ಈ ದೊರೆಯೋಳ್ ಬಲರೆ ಬಲರೆ ಬಲು ಸಹಸದಿಂದಲೇ ಬಲರೆ ಸಹೋದರ ದುರ್ಯೋಧನ ತೀರಾ ತೀರನ್ನು ಕಡುಗುಣ ನೆನೆದೆ ತೀರಾ ತೀರನ್ನು ಕಡುಗುಣ ನೆನೆದೆ ಸಾರಜನಿತ ಸಾಮ್ರಾಟದ ಸಿರಿಯ ಸಾರಜನಿತ ಸಾಮ್ರಾಟದ ಸಿರಿಯ ಯುದ್ಧವು ಸಮರವು ದೊರೆಯಲಿ ಸರಿಯೇ ಯುದ್ಧವು ಸಮರದ ದೊರೆಯಲಿ ಸರಿಯೇ ಬಲರೆ ಬಲರೆ ಬಲು ಸಹಸದಿಂದಲೇ ಬಲರೆ ಮೇಲೆ ಬಲರೆ ಈ ದೊರೆಯೋಳ್ ಬಲರೆ ಬಲರೆ ಬಲು ಸಹಸದಿಂದಲೇ ಬಲರೆ ಮೇಲೆ ಸಹೋದರ ದುರ್ಯೋಧನ ತೀರ ತೀರನು ಕೂಡ ನೆಲೆಸೆ ಗುರುಗಿದು ಕರ್ಣ ಗುರುಗಿದು ಕರ್ಣ ಸಕುನಿದು ಜಾಜನ ಬೆಂಬಲ ನನಗಿದೆ ಸಕುನಿದು ಜಾಜನ ಬೆಂಬಲ ನನಗಿದೆ ವಿರುದ್ಧವು ಸಮರವು ದೊರೆಯಲಿ ಸರಿಯೇ ವಿರುದ್ಧವು ಸಮರದ ದೊರೆಯಲಿ ಸರಿಯೇ ಬಲರೆ ಬಲರೆ ಬಲು ಸಹಸದಿಂದ ಬಲರೆ ಮೇಲೆ ಸಹೋದರ ದುರ್ಯೋಧನ ಸಾರಿ ಭುಜ ಬಲ ಪರಾಕ್ರಮ ತೋರಿ ಸಾರಿ ಭುಜ ಬಲ ಪರಾಕ್ರಮ ತೋರಿ ಹಠ ಮಾಡಿ ಪರಿಮರಿ ವಿಧದಲ್ಲಿ ಕೊನೆಯಲ್ಲಿ ಪರಿಮರಿ ವಿಧದಲ್ಲಿ ಕೊನೆಯಲ್ಲಿ ಬಲರೆ ಬಲರೆ ಬಲು ಸಹಸದಿಂದಲೇ ಬಲರೆ ಬಲರೆ ಮೇಲೆ ಈ ಬಲರೆ ಬಲರೆ ಬಲು ಸಹಸದಿಂದಲೇ ಬಲರೆ ಮೇಲೆ ಸಹೋದರ ದುರ್ಯೋಧನ ಮಾವ ಸಗುರಿ ಮಿತ್ರ ಕರ್ಣ ಮಾವ ದುರ್ಯೋಧನ ಪಾಂಡವರ ವಿಚಾರವನ್ನು ನಾವು ತಿಳಿದುಕೊಂಡು ಹೇಗೆ ಸಹಿಸುವುದು ಮಾವ ಹೇಗೆ ಸಹಿಸುವುದು ಆ ಪಾಂಡವರನ್ನು
ಈ ದೊರೆಯಲ್ಲಿ ಬಿಟ್ಟರೆ ನಮ್ಮನ್ನು ಸುಮ್ಮನೆ ಬಿಡುವರೆ ಬಾವ, ನಮ್ಮನೆ ಸುಮ್ಮನೆ ಬಿಡುವರೆ? ಆ ಪಾಂಡವರನ್ನು ಯಾವ ರೀತಿಯಾದರೂ ವ್ಯಷ್ಟ ಮಾಡಲೇಬೇಕು ಬಾವ, ವ್ಯಷ್ಟ ಮಾಡಲೇಬೇಕು. ದುರ್ಯೋಧನ, ಹೇಳುವೆನು ಕೇಳು. ಆ ಪಾಂಡವರಿಗೆ ಶ್ರೀಕೃಷ್ಣನ ಸಹ ಇರುವಾಗ ನಾವು ಏನು ಮಾಡಿದರೂ ಸಾಧ್ಯವಿಲ್ಲ. ಅವರನ್ನು ಜಯಿಸಬೇಕಾದರೆ ಉಪಾಯದಿಂದ ಜಯಿಸಬೇಕು ಗುರುರಾಜ. ಏನೆಂದು ಹೇಳುತ್ತೀವಿ? ದುಶ್ಯಾಸನ, ಅಗ್ರಜ, ಸಾಕು ದೂರುಳನ ಸಾಕು ದುರಾಗ್ರದಲ್ಲಿ ಸರಸ ಸರಸದಿ ವಿರಸವನ್ನೇ ಸಗಿದ ಪರಿಯ, ಸರಸದಿ ವಿರಸವನ್ನೇ ಸಗಿದ ಪರಿಯ, ಸಾಕು ದೂರುಳನ ಸಾಕು ದುರಾಗ್ರದಲ್ಲಿ ಸರಸ. ಅಗ್ರಜ, ದುಷ್ಟ ಪಾಂಡವರ ಅಡ್ಡ ಆಕವ, ಅಗ್ರಜ ಅಡ್ಡ ಆಕವ ನೆಟ್ಟಿ ನಿಲ್ಲುವೆ ದಾರುಣಿಯೊಳಗೆ, ನೆಟ್ಟಿ ನಿಲ್ಲುವೆ ದಾರುಣಿಯೊಳಗೆ. ಕೆಡುಕ ಭೀಮನ ಮಧುವನ್ನು ಮುರಿದು, ಕೆಡುಕ ಭೀಮನ ಮಧುವನ್ನು ಮುರಿದು ದಾರುಣಿಯೊಳಗೆ ಬಾಳುವೆನು, ದಾರುಣಿಯೊಳಗೆ ಬಾಳುವೆನು, ದಾರುಣಿಯೊಳಗೆ ಬಾಳುವೆನು, ಬಾಳುವೆನು, ಬಾಳುವೆನು. ಅಗ್ರಜ, ನಮಗೆ ಶತ್ರುಗಳಾಗಿರುವ ಆ ಪಾಂಡವರಲ್ಲಿ ಭೀಮನನ್ನು ನಾವು ಉಪಾಯದಿಂದಲೇ ಕೊಲ್ಲಬೇಕು. ಇಲ್ಲವಾದರೆ ಅವನು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಅವನನ್ನು ಉಪಾಯದಿಂದಲೇ ಕೊಲ್ಲಬೇಕು ಅಗ್ರಜ. ಬರೇ ಬರೇ ಸಹೋದರ, ನಿನ್ನ ಸಾಹಸವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದ ನೀವೇ ಕುಳಿತುಕೊಳ್ಳಿ. ಆಗಬಹುದು ಅಗ್ರಜ. ಮಿತ್ರ ಕರ್ಣ, ನಿನ್ನ ಅಭಿಪ್ರಾಯವೇನೆಂದು ತಿಳಿಸು. ಕೊಲ್ಲುವುದೇ ದುಷ್ಟ ಪಾಂಡವರನ್ನು, ಕೊಲ್ಲುವುದೇ ದುಷ್ಟ ಪಾಂಡವರನ್ನು, ಬರದು ಈಗಲೇ ಕೊಲ್ಲುವುದೇ ದುಷ್ಟ ಪಾಂಡವರನ್ನು. ಗಳ್ಳಿ ಮನೆಯಲು ದುರುಳ ಅರ್ಜುನ, ಗಳ್ಳಿ ಮನೆಯಲು ದುರುಳ ಅರ್ಜುನ, ಆಡಿದ ಮಾತನ್ನು ಸಹಿಸಲಾರೆನು, ಕುಡಿದ ಮಾತನ್ನು ಸಹಿಸಲಾರೆನು. ಕೊಲ್ಲುವುದೇ ದುಷ್ಟ ಪಾಂಡವರನ್ನು, ಬರದು ಈಗಲೇ ಕೊಲ್ಲುವುದೇ ದುಷ್ಟ ಪಾಂಡವರನ್ನು, ದುಷ್ಟ ಪಾಂಡವರನ್ನು, ದುಷ್ಟ ಪಾಂಡವರನ್ನು. ದುರ್ಯೋಧನ, ಆ ನಿನ್ನ ವೈರಿಯಾದ ಪಾಂಡವರನ್ನು ಸಂಹರಿಸದೆ ಎಂದಿಗೂ ಬಿಡುವುದಿಲ್ಲ. ನನ್ನ ವೈರಿಯಾದ ಆ ಪಾರ್ಥನ ಶಿರವನ್ನು ಕಡಿಯದೆ ಎಂದಿಗೂ ಬಿಡುವುದಿಲ್ಲ. ಇದೇ ನನ್ನ ಛಲ, ಇದೇ ನನ್ನ ಛಲ, ಇದೇ ನನ್ನ ಛಲ. ಬರೇ ಕರ್ಣ, ನಿಮ್ಮೆಲ್ಲರ ಸಾಹಸವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಮಾವ, ದುರ್ಯೋಧನ, ಆ ಪಾಂಡವರು ಆರೋಗ್ಯ ಮನೆಯಿಂದ ತಪ್ಪಿಸಿಕೊಂಡು ಆ ದ್ರುಪದನಾದ ಮಗಳಾದ ದ್ರೌಪದಿನು ಗೆದ್ದು ಆ ಪಾಪಿಯಾದ ಪಾರ್ಥನು ಸನ್ಯಾಸಿ ವೇಷದಲ್ಲಿ ಹೋಗಿ ನನಗಾಗಿದ ಸುಭದ್ರೆಯನ್ನು ಲಗ್ನ ಮಾಡಿಕೊಂಡರು. ನಾವು 101 ಮಂದಿ ಮಕ್ಕಳಿದ್ದು ಏನು ಮಾಡಕ್ಕಾಗಲಿಲ್ಲವಲ್ಲ ಬಾವ, ಏನು ಮಾಡಕ್ಕಾಗಲಿಲ್ಲವಲ್ಲ. ದುರ್ಯೋಧನ, ಆ ಪಾಂಡವರಿಗೆ ಶ್ರೀಕೃಷ್ಣನ ಸಹ ಇರುವಾಗ ನಾವು ಏನು ಮಾಡಿದರೂ ಸಾಧ್ಯವಿಲ್ಲ. ಈಗ ನಹರದ ಮಹಾತ್ಮರು ಬರುತ್ತಿರುವರು. ಅವರಲ್ಲಿ ಯಾವುದಾದರೂ ವಿಚಾರವನ್ನು ಕೇಳಿಕೊಂಡು ಮುಂದೆ ಆಲೋಚೋಣ ನಡೆ. ಹಾಗೆ ಆಗಲಿ ಬಾವ. ನಾರಾಯಣ ನಾರಾಯಣ.
ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆವು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ನಾರದ ಮಹಾತ್ಮರೇ, ಓರು ಲೋಕ ಎನ್ನು ಜೀವ ನಾರದ ಮುನಿಗಳೇ. ಪೂಜ್ಯರೇ, ದುರ್ಯೋಧನ, ಓರು ಲೋಕ ಎನ್ನು ಜೀವ ನಾರದ ಮುನಿಗಳೇ. ಪೂಜ್ಯರೇ, ದುರ್ಯೋಧನ, ಯಾವ ದೇಶದಲ್ಲಿ ಯಾವ ದೇಶದಲ್ಲಿ ಏನು ವಾರ್ತೆಯೋ ನಾರದ ಮುನಿಗಳೇ. ಓರು ಲೋಕ ಎನ್ನುತ್ತಿರುವ ನಾರದ ಮುನಿಗಳೇ. ಪೂಜ್ಯರೇ, ದುರ್ಯೋಧನ, ನೀವು ಸಂಕಟದ ವಿಚಾರದಲ್ಲೂ ನಮಗೆ ಮಹಾಪಂಡಿತರು. ನೀವು ಯಾವ ಯಾವ ದೇಶದಲ್ಲಿ ಏನೇನು ಈ ಚಿತ್ರವನ್ನು ನೋಡಿಕೊಂಡು ಇಲ್ಲಿಗೆ ಬಂದಿರುವರು ಅದನ್ನು ತಿಳಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ನಾರದ ಮಹಾತ್ಮರೇ. ಕುರುರಾಜ, ಸಂಕಟದ ವಿಚಾರದಲ್ಲಿ ನಾನು ಪಂಡಿತನೇ. ಆದರೆ ಶಕುನಿ ನಿಮ್ಮಲ್ಲಿ ಇರುವಾಗ ನಾನು ತಿಳಿಸುವುದೇನು ಕುರುರಾಜ? ನಾರದರೆ, ನಾವು 7 ವಿಚಾರದಲ್ಲಿ ಇವರಿಗೆ ಸಂಶಯ ಬರುವುದು. ಆದ ಕಾರಣ ನೀವು ಇವರಿಗೆ ವಿಚಾರವನ್ನು ತಿಳಿಸಿದರೆ ನಮಗೆಲ್ಲರಿಗೂ ಬಹಳ ಸಂತೋಷವಾಗುವುದು ಮಹಾತ್ಮತರೇ. ನಾರಾಯಣ ನಾರಾಯಣ. ನಾರದರೆ, ಹಾಗಾದರೆ ನೀವು ಎಲ್ಲಿಂದ ಎಲ್ಲಿಗೆ ದಯ ಮಾಡಿರುವಿರಿ? ಆ ವಿಚಾರವನ್ನು ತಿಳಿಸಿ. ಗುರುರಾಜ, ನಾನಾದರೂ ಮಗದ ದೇಶದಿಂದ ಇಲ್ಲಿಗೆ ಬಂದಿರುವೆನು. ಆದರೆ ಅಲ್ಲಿ ನಡೆದ ವಿಚಾರವನ್ನು ತಿಳಿಸುವೆನು ಕೇಳು ಕುರುರಾಜ. ಧರ್ಮರಾಯನು ರಾಜಸೂಯಾಗವನ್ನು ಮಾಡಲು ಶ್ರೀಕೃಷ್ಣ ಪರಮಾತ್ಮನು ಭೀಮ ಅರ್ಜುನನ್ನು ಕರೆದುಕೊಂಡು ಹೋಗಿರುವನು. ಹೋಗಿ ನಿಮ್ಮ ಮಿತ್ರನಾದ ಜರಾಸಂಧನನ್ನು ನೆನ್ನೆ ತಾನೇ ಕೊಲ್ಲಿಸಿರುವನು. ಆ ವಿಚಾರವನ್ನು ನಿನಗೆ ತಿಳಿಸನೆಂದೇ ಬಂದೆ ಕುರುರಾಜ. ಆಜ್ಜರೇ, ಹಾಗಾದರೆ ನನ್ನ ಮಿತ್ರನಾದ ಜರಾಸಂಧನಾದರೆ ನಾಶವಾಗುವುದೇನು ಕುರುರಾಜ? ಆ ಭೀಮನು ಕಬ್ಬಿನ ಜಲ್ಲೆ ಸೀಳಿದಂತೆ ಸೀಳಿ ಬಿಸಾಡಿದನು ಕುರುರಾಜ. ಆಜ್ಜರೇ, ಜರಾಸಂಧನ ಮರಣವಾದ ಮೇಲೆ ಆ ಭೀಮನು ಸಿಂಹಾಸನ ಏರಿದನೆ? ಇಲ್ಲ ಕುರುರಾಜ, ಇಲ್ಲ. ಜರಾಸಂಧನ ಮಗನಾದ ಸಹದೇವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜಾದಿರಾಜರನ್ನು ಕರೆಸಿ ಸೆರೆಬಿಡಿಸಿದರು. ಇನ್ನೇನು ಯಾಗವನ್ನು ಪ್ರಾರಂಭಿಸುವರು. ನಾರದ ಮಹಾತ್ಮರೇ, ಈಗ ರಾಜಸುಯೋಗವನ್ನು ಮಾಡುತ್ತಿರುವರೆ ಈಗ ನಾವು ಮಾಡುವುದಾದರೇನು? ಚಕ್ರೇಶ್ವರ, ಯಾಗ ಮಾಡುವುದೇನು? ಇನ್ನೇನು ಪ್ರಾರಂಭಿಸುವರು. ನಿಮಗೇನು ದೇಶರ ರಾಜರನ್ನು ಕರೆಸಿ ಇನ್ನೇನು ಯಾಗವನ್ನು ಪ್ರಾರಂಭಿಸುವರು. ನಿಮಗೇನು ಓಲೆಯೂ ಬಂದಿಲ್ವೇ ಕುರುರಾಜ? ಓಲೆಯು ಬರುವುದೆಷ್ಟೋ, ನನಗೆ ಹೋಗುವುದೆಷ್ಟೋ. ಎಂತ ಪತ್ರಿಕೆಗಳು ನನಗೆ ಎಷ್ಟೋ ಬರುವವು, ಎಷ್ಟೋ ಹೋಗುವು. ಕುರುರಾಜ, ಪತ್ರಿಕೆಗಳು ಬಂದ ಮೇಲೆ
ಅಂತ ಯಾಗಕ್ಕೆ ನೀವು ಹೋಗಲೇಬೇಕಲ್ವೇ ಕುರುರಾಜ? ಇಲ್ಲವಾದರೆ ನಿಮಗೆ ನಷ್ಟವಾಗುವುದು ಕುರುರಾಜ. ಹೇಳ್ತಿರುವ್ರಿ ಯಾರು ಯಾರು ಎದುರಿಸಬಲ್ಲರು ಈ ಜನತಂಕ ಮಲ್ಲನಿಗೆ ಮೋಚನೆ. ಕುರುರಾಜ, ಈ ಜನತಂಕ ಮಲ್ಲನಿಗೆ ಮೋಚನೆ. ಕುರುರಾಜ, ಧೀರ ಜಯಿಸುತ್ತ ಕರೆಯಲ್ಲಿ ಕೊಂಡೆ ನಾನೀಗ. ಧೀರ ಜಯಿಸುತ್ತ ಕರೆಯಲ್ಲಿ ಕೊಂಡೆ ನಾನೀಗ. ಅದು ಭೀಮನ ಸತ್ತ ನಡಗಿಸಿ ಅದು ಭೀಮನ ಸತ್ತ ನಡಗಿಸಿ ತೊರೆಯಲ್ಲಿ ಬೆಳೆವೆ ನಾನೀಗ. ತೊರೆಯಲ್ಲಿ ಬೆಳೆವೆ ನಾನೀಗ. ತೊರೆಯಲ್ಲಿ ಬೆಳೆವೆ ನಾನೀಗ. ಯಾರು ಈ ಜನತಂಕ ಮಲ್ಲನಿಗೆ ಈ ಜನತಂಕ ಮಲ್ಲನಿಗೆ ಈ ಜನತಂಕ ಮಲ್ಲನಿಗೆ ನಾರಾಯಣ. ಮತ್ತೆ ನಾವು ಯಾಕೆ ಹೋದಿದ್ದರೆ ನಮಗೇನು ನಷ್ಟವಾಗುವುದು ಪೂಜ್ಯರೇ? ನಮಗೆ ಏನು ನಷ್ಟವಾಗುವುದು? ಕುರುರಾಜ, ಅಂತ ಯಾಗವನ್ನು ನೀವು ನೋಡಿದರೆ ನಿಮ್ಮ ಕಣ್ಣುಗಳು ಹೋದರೂ ಹೋಗಬಹುದು. ಹೇಗಾದರೂ ಮಾಡಿಕೊಳ್ಳಿ, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ದುರ್ಯೋಧನ, ನಾರದರು ಹೇಳಿದ ಮಾತು ನಿಜವೇ ಮಾವ? ಜಲಚಂದ್ರನ ಮರಣ ನಾವು ಮಾಡುವುದಾದರೂ ಏನು ಮಾವ? ಮಾಡುವುದಾದರೂ ಏನು? ಆ ಭೀಮನಾದರೂ ಬಲಶಾಲಿ ಎನಿಸಿಕೊಂಡು ಮೆರೆಯುತ್ತಿರುವನು. ಅವನು ಜಯಿಸುವ ಬಗೆಯಾದರೂ ಹೇಗೆ ಮಾವ? ಅವನು ಜಯಿಸುವ ಬಗೆಯಾದರೂ ಹೇಗೆ? ಅಗ್ರಜ, ಏನೆಂದು ಹೇಳುತ್ತಿರುವೆ? ಏನು ಕೇಳು. ಆ ಪಾಂಡವರು ಎಲ್ಲಡಗಿದರು ನಾ ಬಿಡಲು ಅಣ್ಣ. ಆ ಪಾಂಡವರು ಎಲ್ಲಡಗಿದರು ನಾ ಬಿಡಲು ಅಣ್ಣ. ನಾ ಬಿಡಲು ಅಣ್ಣ. ನಾ ಬಿಡಲು ಅಣ್ಣ. ನಾ ಬಿಡಲು ಅಣ್ಣ. ಅಗ್ರಜ, ಹೆಂಡತಿ ಮಾನವ ರಕ್ಷಿಸಲಾರ ಒಂದು ಪಾಂಡವರ ರುಂಡವ ಕಡಲೆ. ಹೆಂಡತಿ ಮಾನವ ರಕ್ಷಿಸಲಾರದ ಪೊಂಡು ಪಾಂಡವ ರುಂಡವ ಕಡಲೆ. ಅದಮ ಭೀಮನ ಮಗವನ್ನು ಮುರಿವೆ. ಅದಮ ಭೀಮನ ಮಗವನ್ನು ಮುರಿವೆ. ಆ ಪಾಂಡವರು ಎಲ್ಲಡಗಿ ನಾ ಬಿಡಲು ಅಣ್ಣ. ನಾ ಬಿಡಲು ಅಣ್ಣ. ನಾ ಬಿಡಲು ಅಣ್ಣ. ನಾ ಬಿಡಲು ಅಣ್ಣ. ಆಗದ ನಮಗೆ ಶತ್ರುಗಳಾಗಿರುವ ಆ ಪಾಂಡವರಲ್ಲಿ ಆ ಭೀಮನು ಎಷ್ಟೇ ಬಲಶಾಲಿಯಾದರೂ ನನ್ನೊಡನೆ ಯುದ್ಧ ಮಾಡಿ ಜಯಿಸಲು ಅಷ್ಟು ಸುಲಭವಲ್ಲ. ನನಗ ಅಪ್ಪಣೆಯನ್ನು ಕೊಡೋ ಅಗ್ರಜ. ನಾನೀಗಲೇ ಹೋಗಿ ಆ ಭೀಮನನ್ನು ಕೊಂದು ಅವರ ಯಾಗವನ್ನು ಹಾಳು ಮಾಡಿ ಬರುತ್ತೇನೆ. ನನಗ ಅಪ್ಪಣೆಯನ್ನು ಕೊಡೋ ಅಣ್ಣ. ಬರೇ ಬರೇ ಸಹೋದರ, ನಿನ್ನ ಶೌರ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸಹೋದರ, ಆ ಪಾಂಡವ ವಿಚಾರದಲ್ಲಿ ಆ ಭೀಮನು ಅವನೇ ಮದ ಗರ್ವದಿಂದ ಮೆರೆಯುತ್ತಿರುವನು. ಅವನ ನಾಶ ಮಾಡುವ ಬಗೆ ಆದರೂ ಹೇಗೆ? ಅದು ನನ್ನ ಚಿಂತೆ ಮಾವ. ದುರ್ಯೋಧನ, ಈ ಹೇಳುವನು ಕೇಳು. ಆ ಪಾಂಡವರಿಗೆ ಶ್ರೀಕೃಷ್ಣನ ಸಾಯಿರುವಾಗ ನಾವು ಏನು ಮಾಡಿದರೂ ಸಾಧ್ಯವಿಲ್ಲ. ಮಾವ ರಾಜಯೋಗವನ್ನು ಮಾಡಿ ಅವರೆಲ್ಲರೂ ಅವರ ತಮ್ಮ ತಮ್ಮ ಪ್ರತಾಪಗಳನ್ನು ಕೊಚ್ಚಿಕೊಳ್ಳುತ್ತಿರುವರು.
ನಿಜ ನಿಜ ಗುರುರಾಜ. ನಿಜ ನಿಜ ಗುರುರಾಜ. ಈಗ ನಡೆಯಿರಿ. ಅವರಲ್ಲಿ ರಾಜಶಿಖಕ್ಕೆ ಹೋಗಿ ಅವರಲ್ಲಿ ಇದ್ದು ಪ್ರೇಮದಿಂದ ಮಾತನಾಡಿ ಅನಂತರ ಅವರನ್ನು ಪಟ್ಟಣಕ್ಕೆ ಕರೆಸಿ ಕೊಲ್ಲುವುದನ್ನು ನಾನು ಹೇಳಿಕೊಡುತ್ತೇನೆ. ನಡೆ ದುರ್ಯೋಧನ. ನಿನ್ನ ಮಾತನ್ನು ನಾನು ನಂಬಲೇಬೇಕು ಮಾವ. ನಡೆ ಮಾವ, ಹೋಗೋಣ. ನಡೆ ನಡೆ ದುರ್ಯೋಧನ. ನಡೆ ನಡೆ ದುರ್ಯೋಧನ. ಇನ್ನು ಮುಂದಾಗೆ ನಡೆ, ಹಿಂದಾಗೆ ಬರುವೆ ದುರ್ಯೋಧನ. ದುರ್ಯೋಧನ ನಂದ ಮುರಿಸುವೆ ನಿನ್ನ ತೊಯ. ಆನಂದ ಆನಂದ ಈ ಸತ್ತಿಗೆ ಪರಮಾನಂದ, ಈ ಸತ್ತಿಗೆ ಪರಮಾನಂದ. ಆನಂದ ದುರ್ಯೋಧನ. ಆನಂದ ಆನಂದ ಈ ಸತ್ತಿಗೆ ಪರಮಾನಂದ, ಈ ಸತ್ತಿಗೆ ಪರಮಾನಂದ. ಆನಂದ ದುರ್ಯೋಧನ. ಸೇರಿನ ಸಮಪವಯದೆ ದುರ್ಯೋಧನ. ಸೇರಿನ ಸರಪವಯದೆ ಸರಸವನಾಡಲು ಬಯಸಿದ ದುರ್ಯೋಧನ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಸಕಲಿಗೆ ಪರಮಾನಂದ, ಈ ಸಕಲಿಗೆ ಪರಮಾನಂದ. ಆನಂದ ದುರ್ಯೋಧನ. ಕೌರವ ಕುರಿಯನ್ನು ತಪ್ಪಿಸಿ ರಣದೋಳವನ ಕೊಲ್ಲಿಸಿದ ದುರ್ಯೋಧನ. ಕೌರವ ಕುರಿಯನ್ನು ತಪ್ಪಿಸಿ ರಣದೋಳವನ ಕೊಲ್ಲಿಸಿದ ದುರ್ಯೋಧನ. ಕೌರವ ಕುರಿಯನ್ನು ತಪ್ಪಿಸಿ ರಣದೋಳವನ ಕೊಲ್ಲಿಸಿದ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಸಕುಲಿಗೆ ಪರಮಾನಂದ, ಈ ಸಕುಲಿಗೆ ಪರಮಾನಂದ. ಆನಂದ ದುರ್ಯೋಧನ. ನಡೆ ನೀನು ಮುಂದಾಗೆ ನಡೆ, ಮುರಿಸುವೆ ನಿನ್ನ ತೊಡೆಯ. ರಾಮ ರಾಮ ರಾಮ. ಕೋಟಿ ವಂದನವಯ್ಯ ಕೋವಿದೇರ ರಥ, ಲಕ್ಷ ವಂದನವಯ್ಯ ಲಕ್ಷ್ಮೀಪತೆ, ಸಾರ ವಂದನವಯ್ಯ ಸಜ್ಜನರ ಒಡೆಯ. ನಾ ನಮಿಸುವೆನು ನಿನ್ನ ಚರಣಕ್ಕೆ ರಾಮ. ರಾಮ 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 ರಾಮ. ಜೈ ರಘುವೀರ ಸಮರ್ಥ. ಜಯ ರಾಘವ, ಜಯ ದೇವ ದೇವ, ಜಯ ರಾಘವ. ರಾಮ ರಾಮ ರಾಮ. ಜಯ ರಾಘವ, ಜಯ ದೇವ ದೇವ, ಜಯ ರಾಘವ. ಭಾನು ಕೋಟಿ ತೇಜ ಭಕ್ತ ಕಲ್ಪ ಭೋಜ. ಭಾನು ಕೋಟಿ ತೇಜ ಭಕ್ತ ಕಲ್ಪ ಭೋಜ.
ರಾಮ ರಾಮ ರಾಮಚಂದ್ರ, ನಿನ್ನ ನಾಮಾಮೃತವನ್ನು ವರ್ಣಿಸಿದರೆ ಎಷ್ಟು ಮಧುರವಾಗಿರುವುದು. ಅಂದು ರಸಾತ್ಮಕ ರಾವಣನನ್ನು ಕೊಂದು ಸೀತಾದೇವಿಯನ್ನು ಕರೆತಂದು ನಮ್ಮ ವಾನರ ವೀರರಿಗೆ ಮೃಷ್ಟಾನ್ನವನ್ನು ಕೊಟ್ಟು ಅಯೋಧ್ಯ ಬಂಟರಿಗೆ ಮೋಕ್ಷವನ್ನು ಕೊಡ್ತಿರುವ ರಾಮ, ಅಂದಿನಿಂದಲೂ ಇಂದಿನವರೆಗೂ ನಿನ್ನ ನಾಮದಿಂದಲೇ ಕಾಲವನ್ನು ಕಳೆಯುತ್ತಿರುವ ನನ್ನ ಮೇಲೆ ನಿನಗೆ ಮೌನವೇಕೆ ರಾಮ? ನಿನ್ನ ದರ್ಶನವನ್ನು ತೋರಿ ನನ್ನನ್ನು ಧನ್ಯನಾಗಿ ಮಾಡು ದೇವ. ರಾಮ ರಾಮ ಜಯ ಜಯ ರಾಮ ಜಯ ಗುಣ ಸಾಮ ಜಯ ಜಯ ಶ್ರೀ ರಾಮ ರಾಮ ಜಯ ಜಯ ಶ್ರೀ ರಾಮ 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 ಜಯ ಜಯ ರಾಮ ಜಯ ಗುಣ ಸಾಮ ಜಯ ಜಯ ಶ್ರೀ ರಾಮ ರಾಮ ಜಯ ಜಯ ಶ್ರೀ ರಾಮ ಬಾಲ್ಯದಿ ಒಂದೇ ಬಾಣದಿ ಕೊಂದೆಯ ತಾಡಯ್ಯ ಬಾಲ್ಯದಿ ಒಂದೇ ಬಾಣದಿ ಕೊಂದೆಯ ತಾಡಯ್ಯ ಬರುವ ಮಾರ್ಗದಿ ಸವರಿಗೆ ವರವ ನಿಂದೆಯ ಶ್ರೀರಾಮ ಬರುವ ಮಾರ್ಗದಿ ಸಬರಿಗೆ ವರವ ನಿತ್ಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಶ್ರೀರಾಮ ಜಯ ಶ್ರೀರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ 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 ಇದೇನು ಗುಡುಗು ಮಿಂಚಿನ ಶಬ್ದವು ಕೇಳಿ ಬರುತ್ತಿರುವುದಲ್ಲ? ಈ ಶಬ್ದವು ಹಿಂದೆ ರಾವಣನ ಪಟ್ಟಣಕ್ಕೆ ನಮ್ಮ ಕಪಿವೀರರು ಹೋಗಿ ಸದ್ದು ಮಾಡದಂತೆ ಕೇಳಿ ಬರುತ್ತಿರುವುದಲ್ಲ? ಇರಲಿ, ಯಾರೋ ಬರುವಂತಿದೆ. ನನ್ನ ಈ ಬಾಲವನ್ನು ಈ ಮಾರ್ಗಕ್ಕೆ ಅಡ್ಡಲಾಗಿ ಬಿಟ್ಟು ಕುಳಿತುಕೊಳ್ಳುವೆನು. ಜೈ ರಘುವೀರ ಸಮರ್ಥ. ಏನಿದು? ಎಲೆ ಕೋರಿಗರೆ, ಕಾಡು ಮರದ ಫಲಾಹಾರಗಳನ್ನು ತಿಂದು ಕಾಲ ಕಳೆಯುವ ನೀನು ನಾನು ಹೋಗುವ ಮಾರ್ಗ ಮಧ್ಯದಲ್ಲಿ ಬಾಲವನ್ನು ಬಿಟ್ಟು ಕುಳಿತಿರುವೆಯಾ? ನಾನು ಮುಂದಕ್ಕೆ ಹೋಗಬೇಕು. ನಿನ್ನ ಬಾಲವನ್ನು ಪಕ್ಕಕ್ಕೆ ಸರಿಸಿಕೋ. ರಾಮ 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 ವೀರಾಗ್ರಣಿ, ನೀನು ಯಾರು? ಈ ನಿರ್ಜಲವಾದ ಈ ಕಾಡಿಗೆ ಬರಲು ಕಾರಣವೇನು? ಅಲ್ಲದೆ ನಾನು ವೃದ್ಧನು. ಈ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋಗಲಾರದೆ ನಾನು ಇಲ್ಲಿ ಕುಳಿತುಕೊಂಡಿರುವೆನು. ನೀನು ನನ್ನ ಬಾಲವನ್ನು ಒಂದು ಕಡೆ ಎತ್ತಿಟ್ಟು ನೀನು ಮುಂದಕ್ಕೆ ಹೋಗು ವೀರ. ಏನು? ಈ ನಿನ್ನ ಬಾಲವನ್ನು ನಾನು ಎತ್ತಕಬೇಕೆ? ಇರಲಿ, ಈ ನನ್ನ ಬಲವಾದ ಗದೆಯಿಂದ ಈ ನಿನ್ನ ಬಾಲವನ್ನು ಪಕ್ಕಕ್ಕೆ ತಳ್ಳಿ ನಾನು ಮುಂದೆ ಹೋಗುವೆನು. ಒಬ್ಬೊಬ್ಬ, ಏನಿದು? ಈತನ ಬಾಲವು ನನ್ನ ಗದೆಗಿಂತಲೂ ಬಲು ಭಾರವಾಗಿರುವುದಲ್ಲ? ಇರಲಿ, ಈ ನನ್ನ 2 ಕೈಗಳಿಂದ ಈತನ ಭಾರವನ್ನು ಪಕ್ಕಕ್ಕೆ ಎತ್ತ ಹಾಕಿ ನಾನು ಮುಂದೆ ಹೋಗುವೆನು. ಅಬ್ಬಬ್ಬಬ್ಬ, ಏನಿದು? ಈತನ ಬಲಶಾಲಿಯಾದ ಬಾಲವನ್ನು ಎತ್ತಲಾರದೆ ನಾನು ಶಕ್ತಿಗುಂದಿಹೇನಲ್ಲ. ಇದು ಯಾರ ಶಾಪವೋ ಅಥವಾ ದ್ರೌಪದಿಯ ವರವೋ ಕಾಣೆನಲ್ಲ. ಅಯ್ಯ ವಾನರ ವೀರನೇ, ಬಲಶಾಲಿಯಾದ ತಾವು ಯಾರು?
ಅಯ್ಯ ವೀರಾಗ್ರಣಿ, ಹೇಳುವುದು ಕೇಳುವಂತ ನಾವು. ರಾಮ ರಾಮ ರಾಮ. ಅಯ್ಯ, ನನ್ನ ಬಾಲವನ್ನು ಎತ್ತಲಾರದೆ ನೀನು ತತ್ತರಿಸಿದೆಯಲ್ಲ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅಯ್ಯ ವಾನರ ವೀರನೇ, ನಾನಾದರೂ ಪಾಂಡುರಾಜನ ಪುತ್ರರಾದ ಭೀಮ, ಅರ್ಜುನ, ನಕುಲ, ಸಹದೇವ, ನಾನೇ ಭೀಮಸೇನನು. ನಮ್ಮ ಅಗ್ರಜನಾದ ಧರ್ಮರಾಯನು ರಾಜಸುಯಾಗವನ್ನು ಏರ್ಪಡಿಸಿರುವನು. ಶಿವಪೂಜೆಯನ್ನು ಮಾಡಲು ಪುರುಷಾಮೃಗವನ್ನು ಕರೆತರಲು ಹಿಮಾಲಯಕ್ಕೆ ಹೊರಡಿರುವನು. ಅಯ್ಯ ವಾನರ ವೀರನೇ, ತಾವು ಯಾರು? ಅಯ್ಯ ವೀರಾಗ್ರಣಿ, ಹೇಳುವನು ಕೇಳುವಂತ ನಾವು. ಜೈ ರಘುವೀರ ಸಮ. ಹನುಮನ ಪ್ರಾಣ ಕೋದಂಡ ರಾಮ, ದಿನಕುಲ ಸೋಮ ಶ್ರೀ ರಘುರಾಮ. ಹನುಮನ ಪ್ರಾಣ ಕೋದಂಡ ರಾಮ, ದಿನಕುಲ ಸೋಮ ಶ್ರೀ ರಘುರಾಮ. ವೀರಾಗ್ರಣೆ, ಕರ್ಣೆ ಅಮರಾದಿ ನಗರ ಚಂದಿರ ನಿನ್ನಯ ನಾಮವಾಡಿ, ಶ್ರೀ ವರದಾತ ನೀನಿರುವಂತ ಪಾವನ ಪಾಯವಿದು. ವೀರಾಗ್ನಿ, ಅಯ್ಯ ವಾನರ ವೀರನೇ, ಧರಣಿ ಅಂಬರಾದಿ ನಗರ ಚಂದಿರ ನಿನ್ನಯ ನಾಮವಾಡಿ, ಶ್ರೀ ನರದಾತ ನೀನಿರುವಂತ ಪಾವನ ಪಾಯವಿದು. ಹೇ ರಾಘವ ಪಾವನ ನಿಲಮೇಘ ಧಾಮ, ಈ ಲೋಕದ ಭಾಗ್ಯವು ನೀನೆ ರಾಮ. ವೀರಾಗ್ರಣಿ, ಅಯ್ಯ ವಾನರ ವೀರನೇ, ಈ ಲೋಕದ ಭಾಗ್ಯವು ನೀನೆ ರಾಮ. ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ರಾಮ ಜಾನಕಿ ರಾಮ. ಭಾನುಕುಲೆ ಸಮಾನವ ವೇದ ವಾನರ ಕುಲದ ಸ್ವಾಮಿ, ಶ್ರೀ ನರದಾತ ನೀನಿರುವಂತ ಪಾವನ ಪಾಯವಿ ಭೂಮಿ. ಹೇ ರಾಘವ ಪಾವನ ನಿಲಮೇಘ ಧಾಮ, ಈ ಲೋಕದ ಭಾಗ್ಯವು ನೀನೆ ರಾಮ. ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ರಾಮ ಜಾನಕಿ ರಾಮ. ಅಯ್ಯ, ನಾನಾದರೂ ಶ್ರೀರಾಮಚಂದ್ರನಿಗೆ ಪರಮಭಕ್ತನಾಗಿಯೂ ವಾಯುದೇವನ ಸುತನಾಗಿಯೂ ಅಂಜನಾದೇವಿ ಸುತನಾಗಿಯೂ ನಾನು ಜನಿಸಿರುವೆನು. ನನಗೆ ನೀನು ನನಗೆ ತಮ್ಮನಾಗಬೇಕು. ನನಗೆ ಬಹಳ ಸಂತೋಷವಾಯಿತು. ಬಾ ಅನುಜ, ನನ್ನನ್ನು ಆಲಂಗಿಸು. ಹಾಗೆ ಆಗಲಿ ಅಗ್ರಜ, ಬಾನನನ್ನು ಆಲಂಗಿಸು. ಅಗ್ರಜ, ನೀನು ವಾಯುದೇವನ ಅಂಶದೆಂಬ ಅಗ್ರಜ, ಭೀಮಸೇನ, ಕರುಣೆಯ ತೋರೋ ವೀರಾನುಮ, ಕರುಣೆಯ ತೋರೋ ವೀರಾನುಮ, ಕರುಣಿಸಿ ಕಾಯೋ ಜಯಾನುಮ. ಅಯ್ಯ ಮಾರುತಿ,
ವಂಶದಿಂದ ಜನಿಸಿದ ನೀನು ನನಗೆ ಅಗ್ರಜನಾದ ಕಾರಣ ನನ್ನ ಮನಸ್ಸು ಸಂತೋಷವಾಯಿತು. ಅಯ್ಯ ಮಾರುತಿ, ನನ್ನ ಮನಸ್ಸಿನಲ್ಲಿ ಒಂದು ಬಯಕೆ ಇರುವುದು ಮಾರುತಿ. ಅದೇನು ತಿಳಿಸು ಭೀಮಸೇನ? ನಿಮ್ಮ ಶ್ರೀರಾಮಚಂದ್ರರು ಈಗ ಶ್ರೀಕೃಷ್ಣನಾಗಿ ನಮ್ಮ ದ್ವಾರಕವನ್ನು ಸೇರಿ ನಮ್ಮನ್ನು ಕಾಪಾಡುತ್ತಿರುವರು ಮಾರುತಿ. ಅಯ್ಯ ಮಾರುತಿ, ನನ್ನ ಮನಸ್ಸಿನಲ್ಲಿ ಒಂದು ಬಯಕೆ ಇರುವುದು ಮಾರುತಿ. ಅದೇನು ತಿಳಿಸು ಭೀಮಸೇನ? ನನ್ನ ಮನಸ್ಸಿನಲ್ಲಿ ನಿನ್ನ ವಿಶ್ವರೂಪವನ್ನು ನೋಡಬೇಕೆಂದು ನನ್ನ ಮನಸ್ಸು ಆತರಿಯುತ್ತಿರುವುದು. ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗು ಮಾಡು ಮಾರುತಿ. ಹಾಗಾದರೆ ಇದೋ ನೋಡು ನನ್ನ ವಿಶ್ವರೂಪವನ್ನು. ಜೈ ರಘುವೀರ ಸಮರ್ಥ. ತಾಳಲಾರೆನು ಮಾರುತಿ, ನಿನ್ನ ವಿಶ್ವರೂಪವನ್ನು ನೋಡಲಾರದೆ ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು. ನಾನು ಸಹಿಸಲಾರೆನು ಮಾರುತಿ. ವಿಶ್ವರೂಪವ ತೋರಿದಯ ಮಾರುತಿ, ಸಹಿಸಲಾರೆನು ಶಾಂತನಾಗು ಮಾರುತಿ. ಅಭಯವನೀಡನಗೆ ಮಾರುತಿ, ಅಭಯವನೀಡನಗೆ ಮಾರುತಿ. ಅಭಯವನೀಡನಗೆ ಮಾರುತಿ, ಸಹಿಸಲಾರೆನು ಶಾಂತನಾಗು ಮಾರುತಿ. ಮಾರುತಿ ಮಾರುತಿ, ನಿನ್ನ ವಿಶ್ವರೂಪವನ್ನು ನೋಡಲಾರದೆ ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು. ನಿನ್ನ ಶಾಂತ ಸ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗು ಮಾಡು ಮಾರುತಿ. ಜೈ ರಘುವೀರ ಸಮರ್ಥ. ಅಯ್ಯ ಅಯ್ಯ, ನನ್ನ ವಿಶ್ವರೂಪವನ್ನು ನೋಡಿದ್ರೆ ಭಯಪಟ್ಟೆಯಲ್ಲ, ಅಲ್ಲದೆ ಪುರುಷಾಮೃಗವನ್ನು ತರಲು ಹೋಗುತ್ತಿರುವೆಯಲ್ಲ, ಅದು ಅಷ್ಟು ಸುಲಭವೇ? ಇಲ್ಲಿ ಬಾ, ನನ್ನ ಬಾಲದಲ್ಲಿ 3 ರೋಮಗಳನ್ನು ಕೊಡುತ್ತೇನೆ. ನೀನು ಹೋಗುವ ಮಾರ್ಗದಲ್ಲಿಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೊ. ಅದನ್ನು ಕೊಡುವಂತರಾಗಿ ಇದು ತೆಗೆದುಕೋ ಭೀಮಸೇನ. ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ಭೀಮಸೇನ, ನಿನಗೆ ಮಂಗಳವಾಗಲಿ. ಜೈ. ಕರುಣಾಳು ಶಿವನೊಬ್ಬ ಕಲ್ಲಾದನೇಕೆ, ನೆನೆದವರ ಮನದಲ್ಲಿ ನೀ ತುಂಬಿದೇಕೆ. ಕರುಣಾಳು ಶಿವನೊಬ್ಬ ಕಲ್ಲಾದನೇಕೆ, ನೆನೆದವರ ಮನದಲ್ಲಿ ನೀ ತುಂಬಿದೇಕೆ. ನೀ ತುಂಬಿದೇಕೆ. ಕಲ್ಲಿನಲ್ಲಿ ಕೆತ್ತೇನೋ ಶಿಲ್ಪಿಯುತ್ತ ಶಿವನ, ದೇಗುಲದೊಳು ಕೂಡಿಯೇನೋ ವೈದಿಕನ ಇವನ. ಕಲ್ಲಿನಲ್ಲಿ ಕಲ್ಲಿನಲ್ಲಿ ಕೆತ್ತೇನೋ ಶಿಲ್ಪಿಯುತ ಶಿವನ, ದೇಗುಲದಳು ಕೂಡಿಯೇನೋ ವೈದಿಕನ ಇವನ. ಬ್ರಾಹ್ಮಣರು ಬಂದಾಗ ಜನವಾರವಿತ್ತೆ, ನಾವು ಹುಟ್ಟಿ ಬಂದಾಗ ಶಿವದಾರವಿತ್ತೆ.
ಬ್ರಾಹ್ಮಣರು ಬಂದಾಗ ಜನವಾರವಿತ್ತೆ, ನಾವು ಹುಟ್ಟಿ ಬಂದಾಗ ಶಿವದಾರವಿತ್ತೆ. ಹೇಳುವುದು ಒಂದು ಮಾಡುವುದು ಮತ್ತೊಂದು, ಹೇಳುವುದು ಒಂದು ಮಾಡುವುದು ಮತ್ತೊಂದು, ಇದನ್ನೆಲ್ಲ ಅರಿತ ಶಿವತಾನೇ ನಿಂದೆ. ಇದನ್ನೆಲ್ಲ ಅರಿತ ಶಿವತಾನೇ ನಿಂದೆ. ಕಲ್ಲಿನಲ್ಲಿ ಶಿವ ಕಲ್ಲಿನಲ್ಲಿ ಕೆತ್ತಿಯೇನು ಶಿಲ್ಪಿಯುತ ಶಿವನ, ದೇಗುಲದಳು ಕೂಡಿಯೇನು ವೈದಿಕನ ಇವನ. ವಲಯ ನಿನ್ನಯ ಮನದಿ ಶಿವತಾನೇ ನೆಲೆಸಿರಲು, ವಲಯ ನಿನ್ನಯ ಮನದಿ ಶಿವತಾನೇ ನೆಲೆಸಿರಲು, ಅಡ್ಡಿ ಮಾಡುವರಯ್ಯ ದೇಗುಲಕ್ಕೆ ಬರಲು. ಅಡ್ಡಿ ಮಾಡುವರಯ್ಯ ದೇಗುಲಕ್ಕೆ ಬರಲು. ಹೇಳುವುದು ಒಂದು ಮಾಡುವುದು ಮತ್ತೊಂದು, ಹೇಳುವುದು ಒಂದು ಮಾಡುವುದು ಮತ್ತೊಂದು, ಇದನ್ನೆಲ್ಲ ಅರಿತ ಶಿವತಾನೇ ನಿಂದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದನ್ನೆಲ್ಲ ಅರಿತ ಶಿವತಾನೇ ನಿಂದೆ. ಕಲ್ಲಿನಲ್ಲಿ ಶಿವ ಕಲ್ಲಿನಲ್ಲಿ ಕೆತ್ತಿಯೇನು ಶಿಲ್ಪಿಯುತ ಶಿವನ, ದೇಗುಲದಳು ಕೂಡಿಯೇನು ವೈದಿಕನ ಇವನ, ವೈದಿಕನ ಇವನ. ಓಂ ನಮಃ ಶಿವಾಯ. ಶಂಭೋ ಶಂಕರ ಮಹಾಮಹಿಮ, ನಿನ್ನ ಭಕ್ತನಾದ ನನ್ನನ್ನು ಕಾಪಾಡು ತಂದೆ, ಕಾಪಾಡು. ಓ ಓ ಪುರುಷಾಮೃಗವು ಇಲ್ಲಿಯೇ ಇರುವುದಲ್ಲ, ಇರಲಿ, ನಾನು ಧನ್ಯನಾದನು. ಅಯ್ಯ ಶಿವಶರಣನೆ, ಇದೋ ನಮಸ್ಕರಿಸುವೆನು. ಎಲೆ ನೀನು ಯಾರು? ಈ ಸಮಯದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಸತ್ಯವನ್ನು ಹೇಳು, ಇಲ್ಲವಾದರೆ ನಿನ್ನನ್ನು ಸಿಗಿದು ಬಿಸಾಡುವೇನು. ಅಯ್ಯ ಶಿವಶರಣನೆ, ನಾನಾದರೂ ಚಂದ್ರವಂಶ ಕುಲದ ಪಾಂಡುರಾಜನಿಗೆ ನಾವು 5 ಜನ ಮಕ್ಕಳು. ನಾನೇ ಭೀಮಸೇನನು. ನಮ್ಮ ಅಗ್ರಜನಾದ ಧರ್ಮರಾಯನು ರಾಜಸುಯಾಗವನ್ನು ಮಾಡುತ್ತಿರುವರು. ಆ ರಾಜಸುಯಾಗಕ್ಕೆ ಶಿವ ಪೂಜೆಯನ್ನು ಮಾಡಲು ತಮ್ಮನ್ನು ಕರೆದುಕೊಂಡು ಬರಲು ನಮ್ಮ ಅಗ್ರಜ ಧರ್ಮರಾಯನು ತಿಳಿಸಿರುವರು. ನೀವು ನಮ್ಮೊಡನೆ ರಾಜಸುಯಾಗಕ್ಕೆ ಬರಬೇಕೆಂದು ಕರಮುಗಿದು ಬೇಡಿಕೊಳ್ಳುವೆನು. ಭೀಮಸೇನ, ನನ್ನ ಮೇಲೆ ನಿನಗೆ ಪ್ರೀತಿ ಇದ್ದರೆ ನಾನು ನಿನ್ನ ಜೊತೆ ಬರುವೆನು. ಆದರೆ ನೀನು ನನ್ನ ಸಂಗಡ ನಡೆಯಬಲ್ಲೆಯ? ಓಹೋ, ನೀವು ಹೇಳಿದಂತೆ ಆಗಲಿ. ಭೀಮಸೇನ, ನೀನು ನನ್ನೊಡನೆ ನಡೆಯದೆ ಹಿಂದುಳಿದಿದ್ದೆ ಆದರೆ ಆ ತಕ್ಷಣದಲ್ಲಿಯೇ ನಿನ್ನನ್ನು ಸಿಗಿದು ಬಿಸಾಡುವೆನು. ಇದಕ್ಕೆ ನಿನ್ನ ಉತ್ತರವೇನು? ಹಾಗೆ ಆಗಲಿ ಶಿವಶರಣನೆ. ಭೀಮಸೇನ, ಹಾಗಾದರೆ ನನ್ನ ಕೈ ಮೇಲೆ ನಿನ್ನ ಕೈಯನ್ನು ಇಟ್ಟು ಈ ತಕ್ಷಣದಲ್ಲಿಯೇ ನೀನು ಹೊರಡುವನಾಗು. ನಾನು ನಿನ್ನ ಹಿಂದೆಯೇ ಬರುವೆನು. ಇದು ನಿನ್ನ ಕೈ ಮೇಲೆ ನನ್ನ ಕೈಯನ್ನು ಇಟ್ಟು ನಾನು ಮುಂದೆ ಹೋಗುತ್ತಿರುವೆನು. ಇರಲಿ, ಈ ಒಂದು ರೋಮವನ್ನು ಇಟ್ಟು ನಾನು ಮುಂದೆ ಹೋಗುವೆನು. ಓಹೋ, ಭೀಮಸೇನನು ಹಿಂಬಾಲಿಸುವಾಗ ಕೋಟಿ ಲಿಂಗಗಳ ದರ್ಶನವಾಯ್ತಲ್ಲ. ಇರಲಿ, ಪೂಜಿಸಿಕೊಂಡು ಮುಂದೆ ಹೋಗುವೆನು. ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಪಾರ್ವತಿವಲ್ಲವ? ನಿನ್ನ ಭಕ್ತನಾದ ನನ್ನನ್ನು ಕಾಪಾಡು ತಂದೆ, ಕಾಪಾಡು. ಓಹೋ, ಭೀಮನು ವೇಗವಾಗಿ ಹೋಗುತ್ತಿರುವನಲ್ಲ. ಇರಲಿ, ನಾನೀಗಲೇ ಹೋಗಿ ಅವನನ್ನು ಹಿಡಿಯುವೆನು. ಓಹೋ, ಪುರುಷ ಮೃಗವು ಇತ್ತಲೇ ಬರುತ್ತಿರುವುದಲ್ಲ. ಇರಲಿ, ಇನ್ನೊಂದು ರೋಮವನ್ನಿಟ್ಟು ನಾನು ಮುಂದೆ ಹೋಗುವೆನು. ಜೈ ಪರಮೇಶ್ವರ. ಪುನಃ ದರ್ಶನವನ್ನು ಕೊಟ್ಟೆಯ ತಂದೆ. ಇರಲಿ, ಮತ್ತೊಮ್ಮೆ ಪೂಜಿಸಿಕೊಂಡು ಹೋಗುವೆನು. ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಓಹೋ, ಭೀಮನು ಪಟ್ಟಣವನ್ನು ಸೇರುತ್ತಿರುವನಲ್ಲ. ಇರಲಿ, ಅವನನ್ನು ಈ ತಕ್ಷಣದಲ್ಲಿಯೇ ಹಿಡಿಯುವೆನು. ಮೃಗವು ಇತ್ತಲೇ ಬರುತ್ತಿರುವುದಲ್ಲ. ಆ ಪರಮಾತ್ಮ, ನನ್ನನ್ನು ಕಾಪಾಡಿ ಕಾಪಾಡಿ. ಆ ಅಗ್ರಜ, ನನ್ನನ್ನು ಕಾಪಾಡಿ ಕಾಪಾಡಿ. ನಿಲ್ಲು ನಿಲ್ಲು, ನಿನ್ನ ಶಕ್ತಿ ಇದ್ದಲ್ಲಿ ಕೊಲ್ಲಬಹುದು. ಏಕೆ ಆತುರ ಪಡುತ್ತಿರುವೆ? ನನ್ನನ್ನು ನೀನು ಯಾರೆಂದು ತಿಳಿದುಕೊಂಡಿರುವೆ? ಎಲೇ, ನೀನು ಯಾರು? ಈ ಸಮಯದಲ್ಲಿ ಅಡ್ಡಲಾಗಿ ನಿಲ್ಲಲು ಕಾರಣವೇನು? ಎಲೈ ಮೃಗೇಂದ್ರ, ನಿನ್ನ ಕೋಪವನ್ನು ಶಾಂತ ಮಾಡಿಕೊಂಡು ನಮ್ಮ ತಂದೆಯ ಕಾರ್ಯದಲ್ಲಿ ಭಾಗಿಯಾಗು. ನಮಗೆ ಅಪ್ಪಣೆಯನ್ನು ಅನುಗ್ರಹಿಸು. ಓಹೋ, ಭೀಮನು ಇಂದ್ರಪ್ರಸ್ಥಪುರಕ್ಕೆ ಹೋಗುವಷ್ಟರಲ್ಲೇ ಇವನ ಕಾಲವು ನನ್ನ ಕೈಗೆ ಸಿಕ್ಕಿದೆ. ಇವನು ನಾನು ಮಾಡಿದ ಪಂಥದಂತೆ ಇವನು ಸೋತಿರುವನು. ಇವನನ್ನು ಈಗಲೇ ಕೊಲ್ಲುವೆನು. ಆ ಪರಮಾತ್ಮ, ಅಗ್ರಜ, ನನ್ನನ್ನು ಕಾಪಾಡಿ ಕಾಪಾಡಿ. ಪಾರ್ಥ, ಇದೇನು ನಿನ್ನ ವಿಚಾರ? ಪರಮಾತ್ಮ, ನಮ್ಮ ಭೀಮನನ್ನು ಈ ಮೃಗೇಂದ್ರನು ಕೊಲ್ಲುವನೆಂದು ಶೌರ್ಯದಿಂದ ಕೊಚ್ಚಿಕೊಳ್ಳುತ್ತಿರುವನು. ನಮಗೆ ಅಪ್ಪಣೆಯನ್ನು ಕೊಡಿ, ಈಗಲೇ ಅವನನ್ನು ಸಂಹರಿಸುವೆನು. ಪಾರ್ಥ, ಪರಮಾತ್ಮನು ಪಾರ್ಥ, ಪರಮಾತ್ಮನು ನಮ್ಮ ಬಲಭಾಗದಲ್ಲಿರುವಾಗ ನಮಗೆ ಚಿಂತೆ ಎಂದರೆ ಏನು? ಪರಮಾತ್ಮನು ಕಾಪಾಡುವನು. ಶಾಂತನಾಗು ಸಹೋದರ. ಈಗ ಈ ಭೀಮನು ಇಂದ್ರಪ್ರಸ್ಥಪುರಕ್ಕೆ ಬರುವಷ್ಟರಲ್ಲಿ ಇವನ ಕಾಲವು ನನ್ನ ಕೈಗೆ ಸಿಕ್ಕಿದೆ. ನಾನು ಮಾಡಿದ ಪಂಥದಂತೆ ಇವನು ಸೋತಿರುವನು. ಈಗಲೇ ಈತನನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸುವೆನು. ಹಾ ಪರಮಾತ್ಮ, ಅಗ್ರಜ, ನನ್ನನ್ನು ಕಾಪಾಡಿ ಕಾಪಾಡಿ. ಹೇ ಮೃಗೇಂದ್ರ, ನಿನ್ನಲ್ಲಿ ಬೇಡಿಕೊಳ್ಳುವೆನು. ನನ್ನ ತಮ್ಮನನ್ನು ಕೊಲ್ಲಬೇಡ. ಶಾಂತನಾಗು ಸಹೋದರ, ಶಾಂತನಾಗು. ಸತ್ಯವೇ ಜಗದೊಳು ಶಾಶ್ವತವಯ್ಯ. ಹೇ ಮೃಗೇಂದ್ರ, ಸತ್ಯವೇ ಜಗದೊಳು ಶಾಶ್ವತವಯ್ಯ. ಸತ್ಯವ ಮೀರಿದರೆ ತಪ್ಪದು ಶಿಕ್ಷೆಯೋ. ಸತ್ಯವ ಮೀರಿದರೆ ಯಮಲೋಕದ ಶಿಕ್ಷೆ. ಸತ್ಯವೇ ಜಗದೊಳು ಶಾಶ್ವತವಯ್ಯ. ಸತ್ಯವ ಮೀರಿದರೆ ಯಮಲೋಕದ ಶಿಕ್ಷೆ. ಸತ್ಯವ ಮೀರಿದರೆ ಯಮಲೋಕದ ಶಿಕ್ಷೆ. ಸತ್ಯವ ಮೀರಿದರೆ ಯಮಲೋಕದ ಶಿಕ್ಷೆ. ಸತ್ಯವ ಮೀರಿದರೆ ಯಮಲೋಕದ
ಹೇ ಮೃಗೇಂದ್ರ, ನಿನ್ನಲ್ಲಿ ಬೇಡಿಕೊಳ್ಳುವೆ. ಭೀಮಾ, ಪರಮಾತ್ಮ, ನಿನ್ನಲ್ಲಿ ಬೇಡಿಕೊಳ್ಳುವೆನು, ನನ್ನ ತಮ್ಮನನ್ನು ಕೊಲ್ಲಬೇಡ, ಶಾಂತನಾಗು ಮೃಗೇಂದ್ರ. ಅರ್ಜುನ, ಬೇಗ ಹೋಗಿ ಗರಸವನ್ನು ತೆಗೆದುಕೊಂಡು ಬಾ, ನನ್ನ ಸಹೋದರನನ್ನು ಉಳಿಸಿಕೊಳ್ಳೋಣ. ಹಾಗೆ ಆಗಲೇ ಅಗ್ರಜ, ನಾನೀಗಲೇ ಹೋಗುವೆನು. ಪಾರ್ಥ, ಈ ಸ್ವಲ್ಪ ನಿಲ್ಲು. ಇದೇನು ನಿನ್ನ ವಿಚಾರ? ಎಲೈ ಮೃಗೇಂದ್ರ, ಪರಮಾತ್ಮ, ಈ ನಾನೇ ಗೆದ್ದೆನೆಂದು ನೀನು ಬೀಗುತ್ತಿರುವೆಯಲ್ಲ. ಈ ಮನುಷ್ಯನ ದೇಹದಲ್ಲಿ ಎಷ್ಟು ದ್ವಾರಗಳಿರುವವು ಹೇಳು ನೋಡೋಣ. ಪರಮಾತ್ಮ, 9 ದ್ವಾರಗಳಿರುವುದು. ಅದರಲ್ಲಿ ಶ್ರೇಷ್ಠವಾದ ದ್ವಾರ ಯಾವುದು, ಅನಿಷ್ಟವಾದ ದ್ವಾರ ಯಾವುದು ಹೇಳು ನೋಡೋಣ. ಪರಮಾತ್ಮ, ಆತ್ಮದ ಮೇಲಿರುವ ದ್ವಾರವೇ ಶ್ರೇಷ್ಠವಾದದ್ದು. ಮೃಗೇಂದ್ರ, ಅಂತಹ ಶ್ರೇಷ್ಠವಾದ ಬಾಣವು ಪಾರ್ಥನ ಕೈಯಲ್ಲಿರುವುದು. ಅನಿಷ್ಟವಾದ ಪಾದವನ್ನು ಹಿಡಿದಿರುವೆಯಲ್ಲ ನೀನು ಶಿವಭಕ್ತನೇ. ಛೇ, ಎಂತಹ ಕೆಲಸವನ್ನು ಮಾಡಿದೆ. ಎಂದಿಗೂ ನೀನು ಈ ಕೆಲಸವನ್ನು ಮಾಡಬೇಡ ಮೃಗೇಂದ್ರ. ಪರಮಾತ್ಮ, ನಾನು ಅರಿಯದೆ ಮಾಡಿದ ತಪ್ಪನ್ನು ಮನ್ನಿಸು ದೇವ. ಮೃಗೇಂದ್ರ, ನೀನು ಪರಮಭಕ್ತನು, ಪರಮಶ್ರೇಷ್ಠನು. ಧರ್ಮರಾಯರು ಮಾಡುತ್ತಿರುವ ಯಾಗಕ್ಕೆ ಬಂದು ಜಯವನ್ನು ಗಳಿಸು. ಪರಮಾತ್ಮ, ನಡೆಯಿರಿ, ಈಗಲೇ ಹೋಗೋಣ. ಹಾಗೇ ಆಗಲಿ, ನಡೆಯಿರಿ. ಅಗ್ರಜ, ಆ ಪಾಂಡವರು ಆ ನೀಚರಿಯನ್ನು ಎಲ್ಲಿ ಪೂಜಿಸುತ್ತಿರೋರೋ ನಾ ಬೇರೆ ಕಾಣೆನಲ್ಲ. ಅಗ್ರಜ, ನಾವು ಎಲ್ಲಿ ನೋಡಿದರೂ ಆ ಹರಿಯ ನೆಲೆಯೇ ಕಾಣುತ್ತಿಲ್ಲವಲ್ಲ. ಎಡೇ ಅಗ್ರಜ, ನಾವೀಗಲೇ ಹೋಗಿ ಅವರ ಯಾಗದ ಬಳಿ ಆದರೂ ನೋಡಿ ಬರೋಣ. ಸಹೋದರ ಅಗ್ರಜ, ಗೊಲ್ಲನ ಪೂಜೆಯು ಪ್ರಾರಂಭವಾದಂತೆ ತೋರುತ್ತಿರುವುದು. ನಾವೀಗ ಅಲ್ಲಿಗೆ ಹೋದರೆ ಆ ಕಳ್ಳ ಕೃಷ್ಣನು ನಮ್ಮ ಕೈಗೆ ಸಿಕ್ಕುವನು. ನಡೆ ಸಹೋದರ, ಹೋಗೋಣ. ಹೋಗೋಣ. ಭೀಮನ ಸಮಯ ಒದಗಿದ್ದು ನಮಗೀಗ, ಸಮಯವು ಒದಗಿದ್ದು ನಮಗೀಗ. ಮದವ ಮುರಿಯಲು, ಮದವ ಮುರಿಯಲು, ಮದವ ಮುರಿಯಲು. ಹೋಗೋಣ. ಭವನದ ವೈಭವ ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲ ಆನಂದವಾಗಿದೆ, ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರದಿ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ದೇವಲೋಕಾದಿಲೋಕದ ಮೆರಗುದರಗಿಳಿದಂತಿದೆ. ದೇವಲೋಕಾದಿಲೋಕದ ಮೆರಗುದರಗಿಳಿದಂತಿದೆ. ಎನಿತು ಈ ಭೀಮನ ದರ್ಪದ ಸಿರಿತನ. ಎನಿತು ಈ ಭೀಮನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲ ನಂದವಾಗಿ, ನೋಡಲ
ವೈಭವ ವೈಭವ ಚಿತ್ರಕಲೆಗಳ ವೈಭವ. ಓಹೋ, ಏನಿ ನಗರವು ಇಷ್ಟೊಂದು ಸುಂದರವಾಗಿರುವುದಲ್ಲ. ಎಲ್ಲಿ ನೋಡಿದರೂ ಪ್ರಕಾಶಿಸುತ್ತಿರುವ ಈ ನಗರವು ಶೃಂಗಾರಮಯವಾಗಿರುವುದಲ್ಲ. ಎಲ್ಲಿ ನೋಡಿದರೂ ಮುತ್ತು ರತ್ನಗಳ ರಾಶಿಯು, ಎಲ್ಲಿ ನೋಡಿದರೂ ರತ್ನ ಖಚಿತವಾದ ಹಾಸಿದ ಕಂಬಗಳು. ಹಬ್ಬಾ, ಎಲ್ಲಿ ನೋಡಿದರೂ ಋಷಿ ಮುನಿಗಳಿಂದ ಯಾಗವು ನಡೆಯುತ್ತಿರುವುದಲ್ಲ. ಇದನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ನಾನೀಗಲೇ ಹೋಗಿ ಈ ಯಾಗವನ್ನು ಭಂಗಪಡಿಸುವುದರ ಮುಖೇನ ನಾನು ನನ್ನ ಹಠವನ್ನು ಸಾರ್ಥಕಪಡಿಸಿಕೊಳ್ಳುವೆನು. ಇದೇ ನನ್ನ ಛಲ, ಇದೇ ನನ್ನ ಛಲ. ನಾನೀಗಲೇ ಹೋಗುವೆನು. ಸಮರಸದ ವೈಭೋಗ, ಸಮರಸದ ವೈಭೋಗ, ಜೀವನ ರಾಗ ಅನುರಾಗ, ಸಮರಸದ ಮೇಲೆಯ ಬಾಳಿನ ಬೆಳ್ಮುಗಿಲೇ, ಮೇಲೆಯ ಬಾಳಿನ ಬೆಳ್ಮುಗಿಲೇ, ನವಿಲಿನ ನಾಟ್ಯ ನಲ್ಲೆಯ ನೀಡಿದ ಪ್ರೇಮದ ಮಾಲೆ. ನಲ್ಲೆಯ ನೀಡಿದ ಪ್ರೇಮದ ಮಾಲೆ, ಇದುವೇ ಜೀವನ ಉಯ್ಯಾಲೆ, ಇದುವೇ ಜೀವನ ಉಯ್ಯಾಲೆ. ಸಮರಸದ ವೈಭೋಗ, ಜೀವನ ರಾಗ ಅನುರಾಗ, ಸಮರಸದ ಲೋಪದ ಲೋಪದ ಯೌವನ ಬಾಳಿನ ಹಂಪಾಳೆ, ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ಯೌವನ ಬಾಳಿನ ಹಂಪಾಳೆ, ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ಪ್ರೇಮದಲ್ಲಿ ಹಾಡುವ ವೇಳೆ, ಪ್ರಾಣೇಶ್ವರ, ಲೋಪದ ಪ್ರೇಮದಲ್ಲಿ ಹಾಡುವ ವೇಳೆ, ಇದುವೇ ಸುಖದ ಇದುವೇ ಸುಖದ ಅತಿ ಮಧುರ ಅತಿ ಮಧುರ ಅತಿ ಮಧುರ. ಪ್ರಾಣೇಶ್ವರ, ನೋಡಿದ್ರಾ ಈ ದಿನ ನಮ್ಮ ಪ್ರಭು ಅದೆಷ್ಟು ಮನೋಹರವಾಗಿ ಕಾಣುತ್ತಿರುವುದಲ್ಲವೇ? ಹೌದು ದ್ರೌಪದ, ಈ ದಿನ ನಮಗೆ ನಮ್ಮ ಆನಂದಕ್ಕೆ ಪಾರೇ ಇಲ್ಲದಂತಾಗಿದೆ. ನಿಜ ಸ್ವಾಮಿ. ಬರುವ ರಾಜರನ್ನು ಸಂತೈಸೋಣ, ನಡೆಯ ದ್ರೌಪದ. ಹಾಗೆ ಆಗಲಿ. ಅಲ್ಲಿ ನೋಡಿ, ಭಾವನಾದ ದುರ್ಯೋಧನನು ಇತ್ತಲೇ ಬರುತ್ತಿರುವರು ಸ್ವಾಮಿ. ಓಹೋ, ಎಲ್ಲಿ ನೋಡಿದರೂ ರಾಜಾದಿ ರಾಜರೇ ಕಾಣಿಸುತ್ತಿರುವರಲ್ಲ. ಮುಂದೆ ಹೋಗಿ ನೋಡುವೆನು.
ಸ್ಫಟಿಕ ಶಿಲೆಯಿಂದ ನಿರ್ಮಿತವಾದ ಚಿತ್ರಪಟಗಳು. ನಿಧಾನವಾಗಿ ಬಲೆಗಾಲಿಟ್ಟು ಒಳಗೆ ಬಾ. ಏನವೋ ಹೊಟ್ಟೆ ಬಾಕ ಕೊಳವೆಂದು ಯಾರು ತಿಳಿದವರು? ಇಂತಹ ಚಿತ್ರಗಳು ನನ್ನ ಅರಮನೆಯಲ್ಲಿ ಸಾವಿರಾರು ಇರುವವು. ಇದು ಯಾವ ಚಿತ್ರ? ಬೇಡು ಬೇಡು, ಛೇ ಛೇ. ಅಣ್ಣ, ಯಾಗಕ್ಕೆ ವೇಳೆ ಆಯಿತು, ನಡೀರಿ ಹೋಗೋಣ. ಹಾಗೇ ಆಗಲಿ, ನಡೀರಿ ಹೋಗೋಣ. ಅರ್ಜುನ, ಇದು ಯಾವ ದೊಡ್ಡ ಕಾರ್ಯವು? ಇಂತಹ ಕಾರ್ಯಗಳನ್ನು ನಾನು ಎಷ್ಟೋ ಮಾಡಿರುವೆನು. ಇದು ಯಾವ ದೊಡ್ಡ ಕಾರ್ಯವೆಂದು ಹೇಳುತ್ತಿರುವೆ? ದುರ್ಯೋಧನ, ಆದರೂ ಆಗಲಿ, ನನಗೆ ಸಂತೋಷ, ನಡೀರಿ ಹೋಗೋಣ. ಅರ್ಜುನ, ನಾನು ಯಾಗಕ್ಕೆಂದು ಬಂದರೆ ನನಗೆ ಇಷ್ಟೊಂದು ಅಪಮಾನವೇ? ನಾನು ಈಗಲೇ ಹೊರಡುವೆನು. ದುರ್ಯೋಧನ, ಗಾಯವಾಯಿತೆ, ಅದು ಬಾಗಿಲಲ್ಲ, ನಿಲುಗನ್ನಡಿ. ಬಾಗಿಲು ಇಲ್ಲೇ ಇರು. ಈಗ ಬನ್ನಿ. ಎಷ್ಟೇ ಆದರೂ ಕುರುಡನ ಮಗನಲ್ಲವೇ? ಭಾವನವರೇ, ಏಕೆ ಭಾವನವರೇ, ಗಾಯವಾಯಿತೆ ಅಥವಾ ಕಾಣಿಸಲಿಲ್ವೇ? ಅರಿಯದೆ ಬೀಳಿರಿ ಭಾವ ಭಾವ, ಅರಿಯದೆ ಬೀಳಿರಿ ಭಾವ, ಕುರುಡರ ಕುರುಕುಲ ಜೀವ ಭಾವ, ಕುರುಡರ ಕುರುಕುಲ ಜೀವ. ಅರಿಯದೆ ಬೀಳಿರಿ ನಗೆಗೀಡಾಗದೆ ಭಾವ, ಪೆಟ್ಟಾಯಿತೆ ಭಾವ. ಅರಿಯದೆ ಬೀಳದಿರಿ ನಗೆಗೀಡಾಗದಿರಿ ಭಾವ, ಮಮ ಜೀವ ಭಾವ, ಭಾವ ಮಮ ಜೀವ. ಅರಿಯದೆ ಬೀಳಿರಿ ಭಾವ, ಕುರುಡರ ಕುರುಕುಲ ಜೀವ. ಏಕೆ ಭಾವ, ಕಾಣಿಸಲಿಲ್ಲವೇ ಅಥವಾ ಅರಿಯದೆ ಕಾರು ಜಾಲಿ ಬಿದ್ದು ಬಿಟ್ಟರೆ? ಎಷ್ಟೇ ಆದರೂ ಕುರುಡರ ಮಗನಲ್ಲವೇ? ಎಷ್ಟೇ ಆದರೂ ಕುರುಡನ ಮಗನಲ್ಲವೇ ದೇವಿ? ಏನವೋ ಭೀಮ, ನೀನು ಹೊಸ ಜಾಗಕ್ಕೆ ಬಂದಾಗಲೂ ನಿನಗೂ ಹೀಗೆ ತಾನೇ? ನೀನು ಹೀಗೆ ಮಾತನಾಡುವುದು ಸರಿಯೇ ಭೀಮ? ಹೋಗಲಿ, ವಸ್ತ್ರಗಳು ಮಾಸಿರುವವು. ಹೊಸ ವಸ್ತ್ರಗಳಾದರೂ ಕೊಡುವೆ, ಅದನ್ನಾದರೂ ಧರಿಸಿಕೋ. ಏ ಛೆ! ಏನು ನಿನ್ನ ಹಣೆಯಲ್ಲಿ ಗಾಯ ದುರ್ಯೋಧನ? ಮಾವ, ನೀನು ನನ್ನನ್ನು ನೋಡಿ ಇಷ್ಟೊಂದು ಅಪಹಾಸ್ಯ ಮಾಡುತ್ತಿರುವೆಯಾ? ದುರ್ಯೋಧನ, ಏಕೆ, ಏನಾಯಿತು ದುರ್ಯೋಧನ? ಆಗುವುದೇನು ಮಾವ? ಯಾಗಕ್ಕೆಂದು ಜನರೆಲ್ಲರೂ ಹೋಗುತ್ತಿದ್ದರು. ನಾನು ಸಹ ಅವರೊಡನೆ ಹೋಗುವಾಗ ಕಾಲು ಜಾರಿ ಬಿದ್ದನಷ್ಟೇ. ಆ ಸಮಯದಲ್ಲಿ ನನ್ನ ಹಣೆಗೆ ಗಾಯವಾಯಿತು. ಇದನ್ನು ನೋಡಿದ ದ್ರೌಪದಿಯು ನನ್ನನ್ನು ಕುರುಡನ ಮಗನೆಂದು ಜರಿದಳು ಮಾವ, ಜರಿದಳು. ಈ ಅಪಮಾನವನ್ನು ನಾನೆಂದಿಗೂ ಸಹಿಸಲಾರೆನು ಮಾವ, ಸಹಿಸಲಾರೆನು. ದುರ್ಯೋಧನ, ನಿನ್ನ ದುಃಖವನ್ನು ಬಿಡು. ನಡೆ ನಡೆ, ರಾಜಯೋಶಕ್ಕೆ ಹೋಗಿ ಅವರಲ್ಲಿಯೇ ಇದ್ದು ಸರಸಸಲಾಪದಿಂದ ಅವರನ್ನು ಪಟ್ಟಣಕ್ಕೆ ಕರೆಸಿ ಮತ್ತೆ ಕಾಡಿಗಟ್ಟಿದರಾಯಿತು ದುರ್ಯೋಧನ. ನಿಜ ನಿಜ ಮಾವ, ನೀನು ಹೇಳಿದಂತೆ ಆಗಲಿ. ನಾವು ಈಗಲೇ ಹೋಗಿ ಆ ದಂತವಕ್ರ ಶಿಶುಪಾಲರ ಶೌರ್ಯವನ್ನು ನೋಡಿ ನಂತರ ಆ ಪಾಂಡವರನ್ನು ಅಲ್ಲಿಯೇ ಕೊಂದು ನಂತರ ನಮ್ಮ ಪಟ್ಟಣಕ್ಕೆ ಹೋಗೋಣ. ನಡೆ ಮಾವ, ನಡೆ ದುರ್ಯೋಧನ, ನಡೆ. ಪರಮಾತ್ಮ, ಅಗ್ರ ಪೂಜೆಗೆ ಬೇಳೆ ಆಯಿತು, ಬಂದಿರಿ. ಈ ಸಿಂಹಾಸನವನ್ನು ಏರುವರಾಗಿ. ಧರ್ಮನಂದನ, ನೀನು ಹೇಳಿದ ಹಾಗೆ ಈ ಸಿಂಹಾಸನವನ್ನು ಏರುವೆನು.
ವೃಷಾಮೃಗವೇ, ಬಂದು ಈ ಪೀಠವನ್ನು ಅಲಂಕರಿಸು. ಆಗಲಿ ಪರಮಾತ್ಮ. ಎಲ್ಲೋ ಬಡ ಪಾಂಡವರೇ, ನೋಡಿದಿರ ಸಭಾ ಸದರೇ, ನೋಡಿದಿರ ಸಭಾ ಸದರೇ, ಧರ್ಮಜನು ಮಾಡಿದ ಕೆಡುಕ ಕಾರ್ಯಗಳ ಈ ಸಭೆಯಲ್ಲಿರುವ ಹಿರಿಯರಂಬಿಟ್ಟು ಈ ಸಭೆಯಲ್ಲಿರುವ ಹಿರಿಯರಂಬಿಟ್ಟು ದನ ಕಾಯುವ ಗೊಲ್ಲನಿಗೆ ಅಗ್ರ ಪೂಜೆಯು ಸಮ್ಮತವೇ? ಧರ್ಮನಂದನ, ಎಲ್ಲರನ್ನು ಯಾಗಶಾಲೆಗೆ ಬರಮಾಡಿಕೊಂಡು ಈ ದನ ಕಾಯುವ ಗೊಲ್ಲನಿಗೆ ಸಿಂಹಾಸನವನ್ನು ಏರಿಸಿದೆಯಲ್ಲ, ಇದು ನಿನಗೆ ಯೋಗ್ಯವೇ? ಭಲೆ ಭಲೆ ಶಿಶುಪಾಲ, ನಿನ್ನ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ದಾನವರೇ, ನಾವು ನಡೆಸುತ್ತಿರುವ ಅಗ್ರ ಪೂಜೆಗೆ ಬಂದು ನಮ್ಮನ್ನೇ ಧಿಕ್ಕರಿಸುತ್ತಿರುವಿರಾ? ನಿಮ್ಮನ್ನೀಗಲೇ ಸಭೆಯಿಂದ ಆಚೆ ನೂಕುವೆನು. ಎಲ್ಲವೋ ವೈದೇಹಿಗಳೇ, ಏನು ಹೇಳ್ತಿರುವಿರಿ? ಹರಿವೋ ಜರಿವೋ ಹನುಮರು ನಿಮಗೆ, ಹರಿವೋ ಜರಿವೋ ಹನುಮರು ನಿಮಗೆ, ಕ್ಷಣವು ಮುಗಿದು ಶಿರವನ್ನು ಕಡಿದೆ ಕ್ಷಣದೊಳಗೆ, ಶಿರವನ್ನು ಕಡಿದೆ ಕ್ಷಣದೊಳಗೆ, ಶಿರವನ್ನು ದುರುಳ ರಾಕ್ಷಸ ಏನ ನಾಡಿದೆ, ದುರುಳ ರಾಕ್ಷಸ ಸಾಕು ನಿನ್ನ ಪೌರಿತ, ಸಾಕು ನಿನ್ನ ಪೌರಿತ, ದೂರ ನಿಲ್ಲಲು ಮದಾಂಗನೆ, ದೂರ ನಿಲ್ಲಲು ಮದಾಂಗನೆ, ದೂರ ನಿಲ್ಲಲು ಮದಾಂಗನೆ. ಎಲ್ಲವೋ ದಾನವರೇ, ನಾವು ಮಾಡುತ್ತಿರುವ ಯಾಗವೇನಾರ ಭಂಗಪಡಿಸುವುದಾದರೆ ನಿಮ್ಮನ್ನು ಸಭೆಯಿಂದ ಆಕೆ ನೋಕೆ ಬಿಡುವೆನು. ಎಚ್ಚರಿಕೆ ಮೂರ್ಖರೇ. ಶಿಶುಪಾಲ ದಂತವಕ್ರರೇ, ಪಾಂಡವರ ವಿಚಾರವನ್ನು ತಿಳಿಯದೆ ಪರಮಾತ್ಮನನ್ನು ಜರಿತಿರುವೆಯ, ನಿಮ್ಮ ಶಿರಸನ್ನು ಈಗಲೇ ಛೇದಿಸಿದೆ. ಎಲ್ಲವೋ ಅರ್ಜುನ, ನಿನ್ನ ಮಾತು ಈಗ ನಿಲ್ಲಿಸು. ನನ್ನ ವಿಚಾರ ನಿನಗೆ ತಿಳಿಯದು. ಎಚ್ಚರಿಕೆ. ಎಲ್ಲವೋ ಪರಪಾಂಡವರೇ, ಕಡೆದಿಡುವೆನು ನಾ ಧರುಳರ, ಕಡೆದಿಡುವೆನು ನಾ ಧರುಳರ, ಭ್ರಷ್ಟ ಪಾಂಡವರ ಒಡಲನು ಬಗೆವೆ, ಭ್ರಷ್ಟ ಪಾಪಿಗಳ ಒಡಲನು ಬಗೆವೆ, ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ, ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಕಡೆದಿಡು
ಕಡೆದಿಡುವೆನು ನಾ ದುರುಳರ ಕಡೆದಿಡುವೆನು ನಾ ದುರುಳರ ಕಡೆದಿಡುವೆನು ನಾ ದುರುಳರ ದುರುಳರ ದುರುಳರ. ಎಲ್ಲವೋ ಪಾಂಡವರೇ, ಸೊಂಬರೇಕೆ ಮಾತನಾಡುತ್ತಿರುವಿರಿ? ಸಾಕು, ನಿಲ್ಲಿಸಿ ನಿಮ್ಮ ಮಾತುಗಳನ್ನ. ಎಲ್ಲವೋ ಗೊಲ್ಲ, ಸೊಂಬರೇಕೆ ನಮ್ಮ ಕಡೆ ನೋಡುತ್ತಿರುವೆ? ಇಳಿದು ಬಾರೋ ಗೊಲ್ಲ, ನಮ್ಮಲ್ಲಿ ಯುದ್ಧವನ್ನು ಮಾಡು. ಬಾರೋ ಬಾರೋ ಕೃಷ್ಣ. ಬಲೆ ಬಲೆ ಶಿಶುಪಾಲ ದಂತವಕ್ರರೇ, ನಿಮ್ಮ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ಶಿಶುಪಾಲ ದಂತವಕ್ರರೇ, ನಿಮ್ಮ ಸಾಹಸವನ್ನು ನೋಡಿ ನಮಗೆಲ್ಲರಿಗೂ ಬಹಳ ಸಂತೋಷವಾಗಿತ್ತು. ಪರಮಾತ್ಮನನ್ನು ಜರಿದ ನಿಮ್ಮ ನಾಲಿಗೆಯನ್ನು ಈಗ ಸೀಡಿ ಸಾಕುವೆನು. ಎಲ್ಲೋ ಹೊಟ್ಟೆಭಾಗ ಭೀಮ, ಜರಿಯುವುದೇನು ಜರಿಯದೇ ಬಿಡುವುದಿಲ್ಲ. ಎಲ್ಲೋ ಗೊಲ್ಲ, ಸುಮ್ಮನೇಕೆ ನೋಡುವೆ? ಮೊಸರು ಕಳ್ಳ, ಹಗಲು ಕಳ್ಳ, ನಿನ್ನ ಕಳ್ಳತನದ ಸಾಹಸವನ್ನು ನಾನು ನೋಡುತ್ತೇನೆ. ಇದಕ್ಕೆ ಇಳಿದು ಬಾರೋ ಗೊಲ್ಲ. ಎಲ್ಲವೋ ಕೃಷ್ಣ, ಸೊಮ್ಮನೇಕೆ ನಮ್ಮ ಕಡೆ ನೋಡುತ್ತಿರುವೆ? ಹಗಲುಗಳ್ಳ, ಮೋಸಗಾರ, ನಿನ್ನ ಕಳ್ಳತನದ ಸಾಹಸವನ್ನು ನಾವು ನೋಡುತ್ತೇವೆ. ಇಳಿದು ಬಾರೋ ಗೊಲ್ಲ, ನಮ್ಮಲ್ಲಿ ಯುದ್ಧವನ್ನು ಮಾಡು. ಎಲ್ಲವೋ ಹಂಗೆ ಬಾವಿಗೆ ಬಾಯಿಗೆ ಬಂದಂತೆ ಹರಟುವಿರ. ತೀರಿತು ನಿಮ್ಮಯ ಆಯಸ್ಸು. ತೀರಿತು ನಿಮ್ಮಯ ಮೂರನೆಯ ಜನ್ಮವ. ತೀರಿತು ನಿಮ್ಮಯ ಮೂರನೆಯ ಜನ್ಮವ. ಬನ್ನಿರಿ ನೀಚರೆ ಎನ್ನಯ ಸಂದಿಗೆ. ಎಲ್ಲವೋ ನೀಚರೆ, ತೀರಿತು ನಿಮ್ಮ ಮೂರನೆಯ ಆಯಸ್ಸು. ಈ ಚಕ್ರದ ತಾಳವನ್ನು ಸಹಿಸಿಕೊಂಡು ಸಹೋದರರೇ, ಸಹೋದರರೇ, ನಮ್ಮನ್ನು ಕಾಪಾಡಿ ನಮ್ಮ ತಂದೆಯವರಿಗೆ ಸ್ವರ್ಗವನ್ನು ಸೇರಿಸಿ ಈ ರಾಜಸ ಯಾಗವನ್ನು ಮಾಡಿಸಿದ ಈ ಪರಮಾತ್ಮನ ಪಾದಕ್ಕೆ ಮಂಗಳವನ್ನು ಆಡೋಣ, ಬನ್ನಿರಿ. ಹಾಗೆ ನಮ್ಮನ್ನು ಕಾಪಾಡಿ ನಮ್ಮ ತಂದೆಯವರನ್ನು ಸ್ವರ್ಗವನ್ನು ಸೇರಿಸಿದ ಈ ಮಹಾಮಹಿಮನ ಪಾದಕ್ಕೆ ಮಂಗಳವನ್ನು ಪಾಡೋಣ, ಬನ್ನಿರಿ. ಹಾಗೆ
ಆ